ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ನಿರ್ಮಜ್ಜನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿ ಓಂ. ಭೀಮಸೇನ ದುರ್ಯೋಧನನ ಮತಭರಿತವಾದ ನಿರ್ಣಯಗಳಿಗೆ ಕುರುಕುಲವೇ ನಾಶವಾಗುವಂತಹ ಸ್ಥಿತಿಯನ್ನು ಯೋಚಿಸಿ ಸ್ವಲ್ಪ ಸಮಾಧಾನದಿಂದ ಅವನನ್ನು ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ನಮ್ಮ ಹಿಂದೆ ಪೂರ್ವಜರಲ್ಲಿ ಸುಮಾರು ಒಂದು 18 ಜನ ಒಬ್ಬೊಬ್ಬರ ಕೆಟ್ಟ ನಡತೆಯಿಂದ ಅನೇಕ ಥರದ ಅನರ್ಥಗಳುಂಟಾಗಿ ಕುಲಗಳೇ ನಷ್ಟ ಆಗಿವೆ ಅಂತ ಅದರದ್ದು ಪೂರ್ತಿ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದ ಹಿಂದೆ. ಈಗ ಇವನೊಬ್ಬ ಇನ್ನೊಬ್ಬ ಆ್ಯಡ್ ಇತಿಹಾಸಕ್ಕೆ 1 ಪೇಜ್ ಎಕ್ಸ್ಟ್ರಾ ಆಗುತ್ತೆ. ನೆಕ್ಸ್ಟ್ ಪರೀಕ್ಷೆ ಬರೋರಿಗೆ ಒಂದು ಹೆಸರು ಜಾಸ್ತಿ ಆಗುತ್ತೆ, ರಗಳೆ ಅಂತ. ಕುಲಪಾಂಸನಃ, ಇವರೆಲ್ಲ ಕುಲವನ್ನೇ ಕಸದ ಹಾಗೆ ನೋಡಿ ತಮ್ಮ ಸ್ವಾರ್ಥಕ್ಕಾಗಿ ಬದುಕುವಂಥವರು. ದುರ್ಯೋಧನನು ಕೂಡ ಇದಕ್ಕೆ ಹೊರತಾದವನಲ್ಲ ಅಂತ ಹೀಗೆ ಹೇಳಿ, ವಾಚ್ಯ ಪಿತಾಮಹೋ ವೃದ್ಧೋ ಯೇ ಚ ಕೃಷ್ಣ ಸಭಾಸದ ಭ್ರಾತೃಣಾಮಸ್ತು ಸೌಭ್ರಾತೃಂ ಧಾರ್ತರಾಷ್ಟ್ರ ಪ್ರಶಾಮ್ಯತಾಂ. ಪಿತಾಮಹ ವೃದ್ಧ ವಾಚ್ಯ. ನಿಜವಾಗಿ ಭೀಷ್ಮಾಚಾರ್ಯರು ಇಲ್ಲಿ ನಾವು ಅವರನ್ನ ಈ ಅನರ್ಥ ನಡಿಲಿಕ್ಕೆ ಹೊಣೆ ಅಂತ ಭಾವಿಸಬೇಕು. ಆಮೇಲೆ ಏಚ ಸಭಾಸದ, ಅಷ್ಟೇ ಅಲ್ಲ ಅಸಭ್ಯರಾದವರು ಯಾರೂ ತಡಿಲಿಲ್ಲ ಈ ಅವ್ಯವಸ್ಥೆಯನ್ನು, ದ್ಯೂತ ಆಗುವುದನ್ನು ಅಥವಾ ದ್ಯೂತ ಆಗುವುದನ್ನು ತಡಿಲಿಕ್ಕಾಗದೇ ಇದ್ರು ದ್ರೌಪದಿಯ ವ್ಯವಸ್ಥೆಗೆ ಅವನು ಮುಡಿಗೆ ಕೈ ಹಾಕುವಂತ ದುಸ್ಥಿತಿ ನಡೆದಾಗಾದ್ರೂ ಕೂಡ ನಕುರೂನ್ ಅನಯ ಸ್ಪೃಶೇತ್ ಅಪ್ಯುದಾಸೀನ ವೃತ್ತಿ ಸ್ಯಾತ್ ಯಥಾ ನಃ ಕುರುಭಿಃ ಸಹ ವಾಸುದೇವ ತಥಾ ಕಾರ್ಯಂ ನಕುರೂನ್ ಅನಯ ಸ್ಪೃಶೇತ್. ಯಾವ ಕಾರಣಕ್ಕೂ ಕೂಡ ಕುರುಗಳ ಮೂಲ ಬೇರು ಅನ್ನೋದು ನಾಶ ಆಗದಂತೆ ನಮಗೆ ಅವರ ಜೊತೆಗೆ ಏನು ವ್ಯಕ್ತಿಗತವಾಗಿ ಕೋಪ ಇಲ್ಲ, ಕೊಡಬೇಕಾದ್ದನ್ನು ಕೊಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ಅಣ್ಣ ತಮ್ಮಂದ್ರು ಆ ಭ್ರಾತೃ ಭಾವ ಅನ್ನೋದು ನಮಗೆ ಬೇಕು ಅಂತಾನೆ ಇರುವುದು. ಭ್ರಾತೃಣಾಮಸ್ತಿ ಸೌಭ್ರಾತ್ರಂ ಧಾರ್ತರಾಷ್ಟ್ರ ದುರ್ಯೋಧನ ಪ್ರಶಾಮ್ಯತ, ಸಮಾಧಾನಕ್ಕೆ ಈಡಾಗುವಂತೆ ಮಾಡಿ. ಅಹಮೇತದ್ ಬ್ರವೀಮ್ಯೇವಂ ರಾಜ ಚೈವ ಪ್ರಶಂಸತಿ. ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂದರೆ ಧರ್ಮರಾಜನು ಇದನ್ನು ಒಪ್ಪಿಕೊಂಡಿದ್ದಾನೆ, ಅವನೇ ಇದಕ್ಕೆ ಆಸೆ ಪಡುವವನು. ಅರ್ಜುನನೈವ ಯುದ್ಧಾರ್ಥಿ, ಅರ್ಜುನನು ಕೂಡ ಯುದ್ಧವನ್ನೇನು ಬಯಸ್ತಾ ಇಲ್ಲ. ಭೂಯಸೀಹಿ ದಯಾರ್ಜುನೆ, ಅರ್ಜುನನಲ್ಲಿ ಸಿಕ್ಕಾಪಟ್ಟೆ ಕರುಣೆ ಇದೆ. ಅವನಿಗೆ ಯುದ್ಧಕ್ಕೆ ಕೈ ಕೆರಿತಾ ಇದೆ, ಕಾಲು ಕೆರಿತಾ ಇದೆ ಅಂತ ಯಾವತ್ತು ಯುದ್ಧ ಮಾಡಿದವನಲ್ಲ ಅವನು. ವ್ಯವಸ್ಥೆಯನ್ನು ಸರಿಗೊಳಿಸಲಿಕ್ಕೋಸ್ಕರ ಹೋರಾಟ ನಡೆಸಿದ್ರು ಕೂಡ ಅವನು ಕ್ಷಮಾಶೀಲನಾಗಿದ್ದಾನೆ, ದಯಾವಂತನಾಗಿದ್ದಾನೆ ಅಂತ ಹೀಗೆ ಭೀಮಸೇನ ತನ್ನ ಮಾತುಗಳನ್ನು ಮುಗಿಸಿದಾಗ 73ನೇ ಅಧ್ಯಾಯ ಮುಕ್ತಾಯಗೊಂಡಿತ್ತು. 74ನೇ ಅಧ್ಯಾಯದಲ್ಲಿ ಕೃಷ್ಣ ಭೀಮಸೇನನನ್ನು ಕುರಿತು ಹಿಂದೆ ನೀವೆಲ್ಲ ಮಾತಾಡಿದ್ದು ಹೌದಾ, ಅದರಲ್ಲಿ 75 ಹೌದು, ಅದರಲ್ಲಿ ಅಧ್ಯಾಯನೇ ತಪ್ಪಿದೆ. ವಾಸುದೇವನು ಭೀಮಸೇನನನ್ನು ಉತ್ತೇಜಿಸುವುದು, ಅದರಲ್ಲಿ 74 ಆಗಿದೆ. ಇದನ್ನ ಕೇಳಿ ಕೇಶವ ಪ್ರಹಸನ್ನಿವ, ಕೃಷ್ಣ ನಗ್ತಾ ಇದ್ದ. ಅಭೂತಪೂರ್ವಂ ಭೀಮಸ್ಯ ಮಾರ್ದವೋಪಹಿತಂ ವಚ, ಭೀಮಸೇನನಲ್ಲಿ ಇಷ್ಟು ಮೃದುತ್ವವೇ ಅಂತ ಒಂದು ಪ್ರಶ್ನೆ ಬರುವ ಹಾಗೆ ಕೃಷ್ಣ ಗಿರೇರಿವ ಲಘುತ್ವಂಚ, ದೊಡ್ಡ ಬೆಟ್ಟ ಹತ್ತಿಯ ಹಾಗೆ ಹಗುರಾದ್ರೆ ಹೇಗೋ, ತಕ್ಷೀತತ್ವಂಚ ಪಾವಕೆ, ಬೆಂಕಿ ತಣ್ಣಗಾದ್ರೆ ಹೇಗೋ,
ಮತ್ವಾ ರಾಮಾನುಜ ಶೌರಿ ಶಾರ್ಗಧನ್ವ ವೃಕೋದರಂ. ವೃಕೋದರನ ಈ ಸ್ಥಿತಿಯನ್ನ ಕಂಡು ಶಾರ್ಗಧನ್ವ ರಾಮಾನುಜ ಅಂದ್ರೆ ಬಲರಾಮನ ತಮ್ಮ ಕೃಷ್ಣ ಶೌರಿಹಿ ಹೀಗೆ ಚಿಂತಿಸಿದ ಅಂತೆ. ಇದೇನು ಬೆಂಕಿ ತಣ್ಣಗಾಗ್ಬಿಟ್ಟಿದೆ, ಬೆಟ್ಟ ಹಗುರಾಗ್ಬಿಟ್ಟಿದೆ, ಭೀಮಸೇನಲ್ಲಿ ಮೃದುತ್ವ ಬಂದುಬಿಟ್ಟಿದೆ, ಅಯ್ಯೋ ಶಮಯ ಪ್ರಶಾಮ್ಯತಾಂ ಪ್ರಶಾಮ್ಯತಾಂ ಅಂತ 3-4 ಸಲ ಹೇಳ್ತಾ ಇದ್ದಾನಲ್ವಾ. ಮುಂದೆ ಪ್ರತಿ ಸರ್ತಿಯೂ 2 ಅಧ್ಯಾಯ ಹಿಂದೆ ಮುಂದೆ ಬರುತ್ತೆ. ಈ ಅಧ್ಯಾಯ ಸೆಟ್ಟಿಲ್ಲ ಅಂದ್ರೆ ಈ ಅಧ್ಯಾಯದ ಲೆಕ್ಕದಲ್ಲಿ ಆ ಅಧ್ಯಾಯ ಇಲ್ಲ. ಮೊನ್ನೆನೂ ಹೇಳಿದ್ದೆ ನಾನು, ಆ ಅಧ್ಯಾಯದ ಸಂಖ್ಯೆ ಬೇರೆ ಇದೆ, ಈ ಎಲ್ಲ ಅಧ್ಯಾಯದ ಸಂಖ್ಯೆಯೇ ಬೇರೆ ಇದೆ. ಭೀಮಸೇನನ ಕುರಿತು ಭಗವಂತ ಹೇಳ್ತಾನೆ, ತ್ವಮನ್ಯತಾ ಭೀಮಸೇನ ಯುದ್ಧಮೇವ ಪ್ರಶಂಸಸಿ. ಇನ್ನು ಬೇರೆ ಸಮಯದಲ್ಲೆಲ್ಲ ಎಷ್ಟು ಸಿಟ್ಟು ಮಾಡಿಕೊಂಡು ವಧಾಭಿನಂದಿನಃ ಕ್ರೂರಾನ್ ಧಾರ್ತರಾಷ್ಟ್ರಾನ್ ಮಿಮರ್ದಿಷು, ಅವರನ್ನ ಕುಟ್ಟಿ ಪುಡಿ ಮಾಡಬೇಕು ಅಂತ ನೀನು ಎಷ್ಟು ಸರ್ತಿ ಹೇಳಿದ್ದಿ, ಎಷ್ಟು ಸರ್ತಿ ಅಪೇಕ್ಷೆ ಪಡ್ತಾ ಇದ್ದಿ, ಅದು ಬೇರೆನಾ ಭೀಮಸೇನ? ಇವತ್ತು ಇಲ್ಲಿ ನನ್ನ ಹತ್ರ ಮಾತಾಡೋದು ಬೇರೆನಾ? ನಚ ಸ್ವಪಿಷಿ ಜಾಗರ್ಷಿ ನ್ಯುಬ್ಜಃ ಶೇಪೆ ಪರಂತಪ. ನಿನಗೆ ಮಲಗಿದ್ರೆ ನಿದ್ದೆ ಬರ್ತಿರ್ಲಿಲ್ಲ, ಹೊಟ್ಟೆ ನೆಲಕ್ಕೆ ಹಾಕಿ ನ್ಯುಬ್ಜಃ ಅಂದ್ರೆ ಕೌಚು ಮಲ್ಕೊಳ್ಳೋದು, ಮಲ್ಕೊಂಡ್ರು ಕೂಡ ನೀನ್ ನಿದ್ದೆ ಬರದೆ ಪರಿತಪಿಸ್ತಾ ಇದ್ದಿ. ಘೋರಾಂ ಅಶಾಂತಾಂ ರುಷತೀಂ ಸದಾ ವಾಚಂ ಪ್ರಭಾಷಸೆ. ಅತ್ಯಂತ ಕಠಿಣವಾದ ಮಾತುಗಳನ್ನೇ, ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಅನ್ನೋದರನ್ನ ಅಭಿವ್ಯಕ್ತಿಗೊಳಿಸುವಂತೆಯೇ ನೀನು ಮಾತಾಡ್ತಾ ಇದ್ದಿ. ನಿಶ್ವಸನ್ ಅಗ್ನಿವತ್ತೇನ ಸಂತಪ್ತ ಸ್ವೇನ ಮನ್ಯುನಾ ಅಪ್ರಶಾಂತ ಮನಾ ಭೀಮ ಸಧೂಮ ಇವ ಪಾವಕಃ. ಯಾವಾಗ್ಲೂ ನೀನು ಸುತ್ತಮುತ್ತ ನೋಡಿದ್ರೆ ಹೊಗೆ ಹೋಗ್ತಾ ಇರ್ತಿತ್ತು, ಬೆಂಕಿ ಇದ್ರಲ್ಲಿ ಎಲ್ಲ ಸ್ವಲ್ಪ ಹೊಗೆ ಬರ್ತಾ ಇರುತ್ತೆ. ನೀನೊಂದು ರೀತಿ ಸಧೂಮ ಇವ ಪಾವಕಃ, ಹೊಗೆ ಆಡುವ ಬೆಂಕಿ ಅಂತಾನೆ ಇದ್ಯಾವತ್ತು. ಇವತ್ತೆಲ್ಲ ಬೂದಿಯಾಗಿ ತಣ್ಣಗಾಗಿ ಮಣ್ಣಾಗಿ ಏನು ಲೆಕ್ಕಕ್ಕಿಲ್ಲದ ಹಾಗೆ ಭೀಮಸೇನನನ್ನು ನಾನು ನೋಡ್ತಾ ಇದ್ದೇನೆ. ಯಾವಾಗ ನೋಡಿದ್ರು ಬುಸು ಬಿಡ್ತಾ ಇದ್ದಿ, ನಿಟ್ಟುಸಿರು ಬಿಡ್ತಾ ಇದ್ದಿ. ಈ ಕಾವಲಿ ಮೇಲೆ ನೀರು ಹಾಕಿದ್ರೆ ಬಸ್ ಅಂತ ಹಬೆ ಹೇಳುತ್ತಲ್ಲ, ಹಾಗೆ ಯಾವಾಗ್ಲೂ ನೀನು ಹಬೆ ಹೇಳುವ ಕೋಪದಿಂದಲೇ ಕೂಡಿದವನಾಗಿದ್ದಿ. ಎಷ್ಟೋ ಸರ್ತಿ ಏಕಾಂತೆ ನಿಶ್ವಶಂಶೇಷೆ ಭಾರಾರ್ಥ ಇವ ದುರ್ಬಲ, ಎತ್ತಲಿಕ್ಕಾಗದ ಭಾರವನ್ನ ಎತ್ತಿದವ ಹೋಗ್ತಾ ಇರ್ಬೇಕಾದ್ರೆ ಏನು ಆಗಲ್ಲಪ್ಪ ಉಸ್ ಉಸ್ ಅಂತ ಭಾರಾರ್ಥ ಇವ ದುರ್ಬಲ. ಭಾರದಿಂದ ನೊಂದ ದುರ್ಬಲನೊಬ್ಬ ನಿಟ್ಟುಸಿರು ಬಿಡುವಾಗ ಆದ್ರೆ ಅವನಿಗೆ ಕೆಳಗಾಕುವ ಹಾಗಿಲ್ಲ, ಅನಿವಾರ್ಯ ಬೆನ್ನ ಮೇಲೆ ಹೊತ್ಕೊಂಡು ಅಷ್ಟು ದೂರ ಹೋಗ್ಲೇಬೇಕು, ಅದು ನೆಲದಲ್ಲಿ ಇಡುವ ಹಾಗಿಲ್ಲ. ಆಗ ಅವನ ಸ್ಥಿತಿ ಹೇಗಿರುತ್ತೋ ಹಾಗೆ ನೀನು ಎಷ್ಟೋ ಸರ್ತಿ ಈ ಕೌರವರ ಅನ್ಯಾಯದ ಭಾರವನ್ನ ಹೊತ್ತು ಸಹಿಸ್ಲಿಕ್ಕಾಗದೆ ಈ ಅಣ್ಣ ಒಬ್ಬ ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಏನೇನೋ ಮಾಡ್ಬಿಡ್ತಿದ್ದೆ ಅಂತೆಲ್ಲ ನಿಟ್ಟುಸಿರು ಬಿಡ್ತಾ ಇದ್ದಿ ನೀನು. ಏಕಾಂತದಲ್ಲೂ ನೀನು ಸಮಾಧಾನದಲ್ಲಿ ಇರ್ತಿರ್ಲಿಲ್ಲ. ಅಂದ್ರೆ ಅದು ಎಲ್ಲರ ಮುಂದೆ ಕೆಲವೊಮ್ಮೆ ಕೋಪ ತೋರಿಸೋದಿರುತ್ತೆ ಕೆಲವರು, ಆಮೇಲೆ ಒಬ್ಬರೇ ಆಗುವಾಗ ಅವ್ರ ಪಾಡಿಗೆ ಹೋಗಿರ್ತಾರೆ. ಕೆಲವರು ಏಕಾಂತದಲ್ಲಿ ಭಾರಿ ಸಿಟ್ಟು ಗಿಟ್ಟು ಅಂತ ಎಲ್ಲರೊಟ್ಟಿಗಿರುವಾಗ ಮಾಮೂಲಾಗಿ ಹೋಗ್ಬಿಡ್ತಾರೆ. ನೀನು ಹಾಗಲ್ಲ, ಎರಡೂ ಕಾಲದಲ್ಲೂ ದುರ್ಯೋಧನನ ಅನ್ಯಾಯಕ್ಕೆ ನೀನು ಸುಡುತ್ತಾ ಇದ್ದವನು ನೀನು. ಅಪಿತ್ವಾಂ ಕೇಚಿದುನ್ಮತ್ತಂ ಮನ್ಯಂತೆ ಅತದ್ವಿದೋ ಜನಾಃ. ನಿನ್ನ ನೋಡಿದವರು ಬಹಳ ಜನ ಸ್ವಲ್ಪ ಏನೋ ಉನ್ಮತ್ತನಾಗಿದ್ದಾನೆ ಅಂತ ಅನಿಸ್ತಾ ಇದೆ, ಯಾಕೋ ಇವನಲ್ಲಿ ಉನ್ಮತ್ತತೆ ಕಾಡ್ತಾ ಇದೆ ಅಂತ ಜನ ನಿನ್ನನ್ನ ಏನೋ ಭೀಮಸೇನನಿಗೆ ಹುಚ್ಚಿಡಿದಿದೆ ಅನ್ಸುತ್ತೆ, ಅಥವಾ ಕೋಪಕ್ಕೆ ಅವನಿಗೆ ತನ್ನ ನಿಯಂತ್ರಣ ತಪ್ಪಿ ಹೋಗಿದೆ ಅಂತ ಅನಿಸ್ತಾ ಇದೆ. ಆರುಜ್ಯ ವೃಕ್ಷಾನ್ ನಿರ್ಮೂಲಾನ್ ಗಜ ಪರಿರುಜನ್ನಿವ ನಿಘ್ನನ್ ಪದ್ವೀಕ್ಷಿತಿಂ ಭೀಮ ನಿಷ್ಟನನ್ ಪರಿಧಾವಸಿ. ಕೈಯಲ್ಲಿ ದಾರಿಯಲ್ಲಿ ಹೋಗುವಾಗ ಏನಾದ್ರೂ ಒಂದು ಮರದ ಬುಡ ಸಿಕ್ಕಿದ್ರೆ ಅದನ್ನು ಹಿಕ್ಕಿತ್ತು ನೆಲಕ್ಕೆ ಒಗೆದು ಹೋಗ್ತಿದ್ದಿ. ಬಂಡೆ ಏನಾದ್ರೂ ಸಿಕ್ಕಿದ್ರೆ ಒಂದು ಗುದ್ದಿ ಅದನ್ನು ಪುಡಿ ಮಾಡ್ತಿದ್ದಿ. ಆ ಸಿಟ್ಟನ್ನು ಎಲ್ಲಿಯಾದ್ರೂ ಒಂದ್ ಕಡೆ ಪರಿಶಮನ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನಿಘ್ನನ್ ಪದ್ವಿಹಿ, ನೆಲವನ್ನ ಕಾಲಿನಿಂದ ಜೋರಾಗಿ ಒದಿತಿದ್ದಿ. ಈ ಕೆಲವೊಂದು ಸಿಟ್ಟು ಬಂದಾಗ ಕೆಲವರು ಕಾಲಲ್ಲಿ ಒದಿಯುವುದು, ಗೋಡೆಗೆ ಹೀಗೆ ಹೊಡೆಯುವುದು, ವಸ್ತು ಸಿಕ್ಕಿದ್ರೆ ಎಸೆಯುವುದು ಮಾಡ್ತಾರಲ್ಲ, ಹಾಗೆ ನೀನು ಕೂಡ ನೆಲ ಒದಿತಾ ಇದ್ದೆ. ಆದ್ರೆ ಬೇರೆಯವ್ರಿಗೆ ತೊಂದರೆ ಅಲ್ಲ, ಇನ್ನೊಬ್ರು ತಲೆ ಮೇಲೆ ಒದಿದಲ್ಲ, ನೆಲ ಒದಿತಿದ್ದಿ. ಮರಗಳನ್ನ ಬುಡ ತೆಗೆದು ಒಂದ್ಸರ್ತಿ ಅಲ್ಲಾಡಿಸ್ತಾ ಇದ್ದಿ.
ಆರುಜ್ಯ ವೃಕ್ಷಾನ್ ವೃಕ್ಷಗಳನ್ನೆಲ್ಲ ಜೋರಾಗಿ ಅಲ್ಲಾಡಿಸ್ಬಿಡುದು, ಎಲ್ಲ ಇದ್ದಿದ್ದೆಲ್ಲ ಕೆಳಗೆ ಬೀಳ್ಬೇಕು. ಆಮೇಲೆ ಅದು ಹೇಗೆ ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟದ್ದು, ಆನೆಗಳು ಅವುಗಳಿಗೆ ಕಿರಿಕಿರಿ ಆದಾಗ ಅಥವಾ ಮೈ ತುರಿಸಿದಾಗ ಸಿಟ್ಟು ಬಂದಾಗ ಮರಗಳಿಗೆ ಹೋಗಿ ಬೆನ್ನು ಜೋರಾಗಿ ಉಜ್ಜುತ್ತೆ. ಹಾಗೆ ನೀನು ಕೂಡ ನಿನಗೆ ಸಿಕ್ಕಿದ್ದನ್ನೆಲ್ಲ ನಿನ್ನ ಸಿಟ್ಟಿಗೆ ಬಲಿಯಾಗಿಸ್ತಾ ಇದ್ದಿ. ನಾಸ್ಮಿಂಜನೇನ ರಮಸೆ ರಹ ಕ್ಷಿಪಸಿ ಪಾಂಡವ ನಾಣ್ಯಂ ನಿಶಿ ದಿವಾವಾಪಿ ಕದಾಚಿದ್ ಅಭಿನಂದಸಿ. ಯಾರಾದ್ರೂ ಏನಾದ್ರೂ ಜೋಕ್ ಮಾಡಿದ್ರೆ ಅದರಲ್ಲಿ ನಿನಗೆ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ. ನಿನ್ನ ತಲೆಯಲ್ಲಿ ಯಾವಾಗ ನೋಡಿದ್ರು ದುರ್ಯೋಧನನನ್ನ ಮುಗಿಸೋ ತನಕ ನೀವು ಯಾವ ಜೋಕ್ ಹೇಳಿದ್ರು ನಂಗೆ ನಗು ಬರಲ್ಲ, ಅವನನ್ನು ಮುಗಿಸಿದ ಮೇಲೆ ನಾನೆಲ್ಲ ಫ್ರೀ ಆಗಿ ಫ್ರೆಶ್ ಆಗಿ ನಗುದು ಅನ್ನೋ ತರ ನರಮಸೆ. ಮತ್ತೆ ರಹಹ ಕ್ಷಿಪಸಿ, ಯಾವಾಗ್ಲೂ ಆದಷ್ಟು ಏಕಾಂತದಲ್ಲಿರ್ಲಿಕ್ಕೆ ಇಷ್ಟಪಡ್ತಾ ಇದ್ದಿ. ಇವರೆಲ್ಲ ಮಾತಾಡಿ ಮಾತಾಡಿ ಅದರ ಮೇಲೆ ಬೇಡವಾದ ವಿಷಯಗಳು ಬಂದು ಆ ಸಿಟ್ಟಲ್ಲಿ ಆದ್ರೂ ಸೋರಿ ಹೋಗಿಬಿಟ್ರೆ ಅಂತ ನೀನು ಏಕಾಂತದಲ್ಲಿ ಅದನ್ನ ಕಾಪಾಡಿಕೊಳ್ತಾ ಇದ್ದಿ. ಇದೆಲ್ಲ ಸುಮ್ನೆ ಭೀಮಸೇನ ಆತರ ಅಲ್ಲ, ಸುಮ್ನೆ ಇವನನ್ನು ಕೆದಕುದವನನ್ನ. ನಾಣ್ಯಂ ನಿಶಿದಿವಾಚಾಪಿ ಕದಾಚಿದ್ ಅಭಿನಂದಸಿ, ಹಗಲು ರಾತ್ರಿ ಏನು ಗೊತ್ತಾಗದೆ ಯಾವ ಕಾಲಕ್ಕೆ ಏನೋ ಒಂದು ನಡೀತಾ ಇತ್ತು ಅಂತ ನೀನು ಮುಂದುವರಿತಾ ಇದ್ದಿ. ಅಕಸ್ಮಾತ್ ಸಮಯಾನ್ ಸ್ಮಯಮಾನಶ್ಚ ರಹಸ್ಯಾಸ್ತೇರುದನ್ನಿವ, ಇದ್ದಕ್ಕಿದ್ದಾಗೆ ನಿನಗೆ ನಗು ಬಂದ್ಬಿಡ್ತಿತ್ತು, ನನ್ನ ಕೈಯಲ್ಲಿ ಹೀಗೆ ಸತ್ತಾಗ ಅವನನ್ನು ಹೇಗೆ ತಿರುಗಿಸ್ತೇನೆ ಅಂತ. ಒಂದೊಂದ್ಸರ್ತಿ ಒಬ್ಬನೇ ಅಳ್ತಾ ಇದ್ದಿ, ಹೀಗೆ ಇವರಿಗೆಲ್ಲ ನನ್ನ ತೋಳಿನ ಬಲ ಇದ್ದು ಕೂಡ ಕಷ್ಟ ಆಗುವ ಹಾಗೆ ಹೋಯ್ತಲ್ವಾ, ಏನು ಕೆಲಸಕ್ಕೆ ಬರಲಿಲ್ಲ ಅಲ್ವಾ. ಜಾನ್ವೋಹ ಮೂರ್ಧಾನಮಾಧಾಯ, ಮಂಡಿಯನ್ನ ನೆಲಕ್ಕೆ ಊರಿ ಚಿರಮಾಸೆ ಪ್ರಮೀಲಿತ, ಕಣ್ಣು ಮುಚ್ಚಿಕೊಂಡು ಆಕಾಶ ನೋಡಿಕೊಂಡು ಎಷ್ಟೋ ಹೊತ್ತು ಹಾಗೆ ಏಕಾಂತವನ್ನು ಅನುಭವಿಸಿ ಯಾವತ್ ಮಾತುಗಳನ್ನು ಆಡದೆ ಸ್ವಲ್ಪ ಹೊತ್ತು ಕಾಲ ಕಳೀತಾ ಇದ್ದಿ. ಭೃಗುಟಿಂಚ ಪುನಃ ಕುರುವನ್, 2 ಹುಬ್ಬುಗಳನ್ನ ಗಂಟಾಕಿ ಓಷ್ಠೌಚ ವಿದಶನ್ನಿವ, ಹಲ್ಲನ್ನ ಹಲ್ಲಿಗೆ ತಾಗಿಸಿ ಕಟಕಟಾಯಿಸಿ ಸಿಟ್ಟು ಮಾಡಿಕೊಂಡು ಅಭೀಕ್ಷ್ಣಂ ದೃಶ್ಯಸೇ ಭೀಮ ಸರ್ವಂ ತನ್ಮನ್ಯುಕಾರಿತಂ, ಕೋಪದಿಂದ ನೀನು ಅಸಹಜವಾಗಿರ್ತಿದ್ದಿ ಎಷ್ಟೋ ಸಲ. ಯಥಾ ಪುರಸ್ತಾತ್ ಸವಿತಾ ದೃಶ್ಯತೆ ಶುಕ್ರಮುಚ್ಚರನ್ ಯಥಾ ಚ ಪಶ್ಚಾನ್ನಿರ್ಮುಕ್ತ ಧ್ರುವಂ ಪರ್ಯೇತಿ ರಶ್ಮಿವಾನ್, ಹೇಗೆ ಸೂರ್ಯೋದಯಕ್ಕಿಂತ ಮುಂಚೆ ಶುಕ್ರನ ಉದಯ ಆಗಿರುತ್ತೋ ಹಾಗೆ ನೀನು ಕೂಡ ಎಲ್ಲರಿಗಿಂತ ಮೊದಲು ಎದ್ದು ನಿನ್ನ ಕೆಲಸಗಳನ್ನೆಲ್ಲ ಬೇಗ ಮುಗಿಸಿ ಅದನ್ನು ಒಂದ್ಸರ್ತಿ ಮತ್ತೆ ಮೆಲುಕು ಹಾಕ್ತಾ ಇದ್ದಿ. ತಥಾ ಸತ್ಯಂ ಬ್ರವೀಮ್ಯೇತತ್ ನಾಸ್ತಿ ತಸ್ಯ ವ್ಯತಿಕ್ರಮಃ ಹಂತಾಹಂ ಗದಯಾಭ್ಯೇತ್ಯ ದುರ್ಯೋಧನಮರ್ಷಣಂ. ಯಾವಾಗ್ಲೂ ಮೊದಲು ಬೇರೆ ಏನ್ ಶುರುವಾದ್ರೂ ಅದು ಏನಾಗುತ್ತೋ ಗೊತ್ತಿಲ್ಲ, ನಾನಂತೂ ಗದೆ ಹಿಡ್ಕೊಂಡು ಆ ದುರ್ಯೋಧನನನ್ನ ಹೊಡೆಯುವುದೇ ನನ್ನ ಕೆಲಸ. ಬೇರೆ ಏನಾದ್ರೂ ಚಿಂತೆ ಇದ್ರೆ ಆಮೇಲೆ, ಮೊದಲು ನನ್ನ ಕೆಲಸ ದುರ್ಯೋಧನನನ್ನು ಬಡಿಯುವುದು. ಹಂತಾಹಂ ದುರ್ಯೋಧನಸ್ಯ, ಈ ಗದಯಾ ಅಭ್ಯೇತ್ಯ ದುರ್ಯೋಧನಂ ಅಮರ್ಷಣಂ ಇತಿ ಸ್ಮ ಮಧ್ಯೆ ಭ್ರಾತೃಣಾಂ ಸತ್ಯೇನಾಲಭಸೆ ಗದಾಂ. ಗದೆ ಕೈಗೆ ಸಿಕ್ಕಿದಾಗಲೇ ಈ ಗದೆ ಇರುವುದೇ ದುರ್ಯೋಧನನ ತಲೆ ಒಡಿಲಿಕ್ಕೆ, ಅದಕ್ಕೆ ಸಾರ್ಥಕ್ಕೆ ಬರುವುದೇ ಅವತ್ತು. ಚೇತಾಂಸಿ ವಿಪ್ರತೀತಾನಿ ಯತ್ವಾಂ ಭೀಮ ವಿಂದತಿ. ಚೇತಾಂಸಿ ವಿಪ್ರತೀತಾನಿ, ನನಗೆ ಯಾಕೋ ಆಶ್ಚರ್ಯ ಆಗ್ತಾ ಇದೆ. ಭೀಹಿ ತ್ವಾಂ ಭೀಹಿ ವಿಂದತಿ, ಹೇ ಭೀಮ ತ್ವಾಂ ಭೀಹಿ ವಿಂದತಿ, ನಿನಗೇನಾದ್ರೂ ಭಯ ಅಂಟ್ಕೊಂಡ್ಬಿಟ್ಟಿದ್ಯಾ? ಅದು ಆಚಾರ್ಯರು, ಗೋವಿಂದಾಚಾರ್ಯರು ಅವರ ಗೀತಾ ಸಿನಿಮಾದಲ್ಲಿ ಭೀಮಸೇನನ ಈ ವಿಷಯವನ್ನು ತುಂಬಾ ಚೆನ್ನಾಗಿದೆ. ಈ ಭಾಗಗಳೆಲ್ಲ ಅಲ್ಲಿ ಅವರು ಭಗವದ್ಗೀತಾ ಅಂತ ಸಂಸ್ಕೃತ ಸಿನಿಮಾ, ಆ ಸಂಸ್ಕೃತ ಸಿನಿಮಾದಲ್ಲಿ ಈ ಪಾರ್ಟ್ ಅನ್ನು ಹಾಗೆ ಹಾಕಿದ್ದಾರೆ, ಈ ಇಷ್ಟು ಪ್ರಸಂಗವನ್ನು ಹಾಕಿದ್ದಾರೆ. ಅಂದ್ರೆ ಭಾಷೆ ತುಂಬಾ ಚೆನ್ನಾಗಿದೆ. ಕಿಂ ಭೀಮೋಪಿ ಬಿಭೇತಿ, ಭೀಮನಿಗೂ ಭಯನೋ ಅಂತ ಅವ್ರ ಕೃಷ್ಣ ಮಾತಾಡುದು ಭೀಮನ ಹತ್ರ. ತುಂಬಾ ಚೆನ್ನಾಗಿದೆ, ಸಂಸ್ಕೃತವೇ ಅದ್ಭುತ ಅದು. ಅದು ಇದು ಇಲ್ಲಿದ್ದೇ ಮಾತು. ಯತ್ವಾಂ ಭೀಹಿ ಭೀಮವಿಂದತಿ, ಭೀಮನೂ ಕೂಡ ಭೀತಿಗೊಳಗಾಗಿ ಭಯಪಟ್ಟು ಸುಮ್ಮನೆ ಆಗಿದ್ದಾನೋ, ಏನ್ ಕತೆ ಇದು? ಅಹೋ ಪಾರ್ಥ ನಿಮಿತ್ತಾನಿ ವಿಪರೀತಾನಿ ಪಶ್ಯಸಿ ಸ್ವಪ್ನಾಂತೆ ಜಾಗರಾಂತೆ ಚ ತಸ್ಮಾತ್ ಪ್ರಶಮಮಿಚ್ಛಸಿ. ಯಾಕೋ ವಿಪರೀತವಾದ ಉತ್ಪಾತಗಳು ನಿಮಿತ್ತಗಳು ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಅದು ಶಾಂತಿ ಆಗ್ಲಿ ಅಂತ ನೀನು ಹೀಗೆ ಮಾತಾಡ್ತಾ ಇದ್ಯಾ? ಸುಮ್ಮನೆ ಯಾಕೆ? ತುಂಬಾ ಅನರ್ಥಗಳಿಗೆ ನಾನಾವಾಗೆ
ಹೊಡೆದಾಡಿಕೊಂಡು ಅನರ್ಥಕ್ಕೆ ಈಡಾಗುವುದು ಅಂತ ಯೋಚಿಸ್ತಾ ಈ ಮಾತು ಹೇಳ್ತಾ ಇದ್ಯಾ. ಅಹೋ ನಾಶಂಸಸೆ ಕಿಂಚಿತ್ ಪುಂಸ್ತ್ವಂ ಕ್ಲೀಬ ಇವಾತ್ಮನಿ ಕಶ್ಮಲೇನಾಭಿಪನ್ನೋಸಿ ತೇನ ತೇ ವಿಕೃತಂ ಮನಃ. ನನಗನ್ಸುತ್ತೆ ನಿನ್ನ ಮನಸ್ಸು ಸ್ವಲ್ಪ ದುರ್ಬಲವಾಗಿದೆ. ಯಾಕೆಂದ್ರೆ ಗಂಡಸ್ತನವನ್ನ ತೋರಿಸಬೇಕಾದವನಲ್ಲಿ ನಪುಂಸಕತೆ ಕಾಣುವುದು ಅನ್ನೋದು ನಾಶಂಸತೆ. ನನಗೆ ಯಾಕೋ ನಿನ್ನನ್ನು ಆ ರೀತಿ ನೋಡ್ಲಿಕ್ಕೆ ಇಷ್ಟ ಆಗಲ್ಲ. ನೀನು ಈ ಅರ್ಜುನನಾದ್ರೂ ಒಂದಿಷ್ಟು ಬ್ರಹ್ಮಣೆ ತರ ಓಡಾಡ್ತಾ ಇದ್ದಾಗ ಅದು ಅವನ ದೇಹ ಸೆಟ್ ಆಗುತ್ತೆ, ನಿನಗೆ ಅದು ಸೆಟ್ ಆಗಲ್ಲ. ಪುಂಸ್ತ್ವಂ ಕ್ಲೀಬ ಇವ ಆತ್ಮನಿ. ಕ್ಲೀಬ ಅಂದ್ರೆ ನಪುಂಸಕ ಅಂತ. ಯಾಕೋ ಇದು ಚೆನ್ನಾಗಿಲ್ಲ, ನಿನಗೆ ಸೆಟ್ ಆಗ್ತಾ ಇಲ್ಲ. ನನಗೆ ನೀನು ಎಷ್ಟು ಸಮಾಧಾನ ಮಾತಾಡ್ತೀಯೋ ಅಷ್ಟು ನಾನು ಒತ್ತಡಕ್ಕೊಳಗಾಗ್ತೇನೆ, ನಾನು ಉದ್ವೇಗಕ್ಕೊಳಗಾಗ್ತೇನೆ. ಯಾಕಂದ್ರೆ ನೀನ್ ಸಮಾಧಾನ ಆದ್ರೆ ಎಲ್ಲರೂ ಸಮಾಧಾನದ ಪರಾಕಾಷ್ಠೆಗಿಳಿದು, ನೀನು ಈ ಸಮಾಧಾನದ ಮಾತು ಎರಡು ಆಡಿದ್ರೆ ಧರ್ಮರಾಜನ ರಕ್ತ ತಣ್ಣಗಾಗ್ಬಿಡುತ್ತೆ. ಆಮೇಲೆ ನೀನ್ ಏನ್ ಮಾಡಿದ್ರು ಅವನನ್ನು ಎಬ್ಬಿಸ್ಲಿಕ್ಕಾಗಲ್ಲ. ಆ ಸ್ಥಿತಿಯಲ್ಲಿ ನೀನೇ ತಣ್ಣಗಾದ್ರೆ ಹೇಗಪ್ಪ? ನನ್ನ ಹೃದಯ ಬಡ್ಕೊಳ್ತಾ ಇದೆ ನೀನ್ ತಣ್ಣಗಾಗುದು ನೋಡಿದ್ರೆ. ಊರುಸ್ತಂಭ ಗೃಹೀತೋಸಿ ತಸ್ಮಾತ್ ಪ್ರಶಮಮಿಚ್ಛಸಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅನಿತ್ಯಂ ಕಿಲ ಮರ್ತ್ಯಸ್ಯ ಪಾರ್ಥ ಚಿತ್ತಂ ಚಲಾಚಲಂ ವಾತವೇಗ ಪ್ರಚಲಿತ ಅಷ್ಠೀಲ ಶಾಲ್ಮಲೇದಿವ. ಮನುಷ್ಯನ ಜನ್ಮ ಜೀವನ ಅದು ಶಾಶ್ವತ ಏನಲ್ಲ. ಅನಿತ್ಯಂ ಕಿಲ, ಅದು ನಿತ್ಯ ಅಲ್ಲ. ಜೀವನನೇ ನಿತ್ಯ ಅಲ್ಲ ಅಂದಮೇಲೆ ಮನಸ್ಸು ಇನ್ನೆಷ್ಟು ನಿತ್ಯ ಆಗಿರುತ್ತೆ. ಅದು ಇನ್ನೂ ಒಮ್ಮೆ ಹೀಗೆ ಬರುತ್ತೆ, ಒಮ್ಮೆ ಹಾಗೆ ಬರುತ್ತೆ. ಚಲಾಚಲಂ. ಅದು ಒಂದ್ಸರ್ತಿ ಹೀಗೆ ಬಂದು ಮಾಡೋಣ 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 ಅಂತ ಹೇಳಿ, ಇನ್ಯಾರೋ 4 ಜನ ಅದು ತುಂಬಾ ಕಷ್ಟ ರೀ, ಏನೇನು ಅದ್ರಲ್ಲಿ ಪ್ರಾಬ್ಲಮ್ ಇದೆಯಂತೆ ಆ ಗಾಡಿಯಲ್ಲಿ ಅಂತ, ಅದು ಬೇಡ, ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಈಗ ಒಂದು ಕಡೆಯಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಹಾಗಾಗಿ ನಿನ್ ಪಾರ್ಥ ಚಿತ್ತಂ ಚಲಾಚಲಂ ವಾತವೇಗ ಪ್ರಚಲಿತ. ಗಾಳಿಯ ವೇಗಕ್ಕೆ ಹೇಗೆ ಮರದ ಎಲೆಗಳು ನಿರಂತರ ಅಲ್ಲಾಡ್ತಾ ಇರುತ್ತೋ, ಹೊರಗಿನ ಪ್ರಭಾವಕ್ಕೆ ಯಾವಾಗಲೂ ಕಿವಿ ಕೊಡ್ತಾ ಇದ್ದವನು ಮನಸ್ಸಿನಲ್ಲೂ ಅಲ್ಲಾಡುವ ಚಿಂತನೆಯಿಂದಾಗಿ ನಿಶ್ಚಯವಾದ ಬುದ್ಧಿಯನ್ನು ತಗೊಳ್ಳಿಕ್ಕಾಗುವುದಿಲ್ಲ. ಒಳಗಿನಿಂದ ಅವನಿಗೊಂದು ವಿಷಯದಲ್ಲಿ ನಿಷ್ಠೆ ಇದ್ರೆ ಮಾತ್ರ ಏನೇ ಹೊರಗಿನಿಂದ ವಿಪರೀತವಾದ ಘಟನೆಗಳು ನಡೆದರೂ ಕೂಡ ಅವನು ಸ್ಥಿರವಾಗಿರ್ತಾನೆ. ಎಲ್ಲಿ ಅವನಿಗೆ ಒಂದು ಒಳಗಿನಿಂದ ತನ್ನ ನಿರ್ಧಾರದಲ್ಲಿ ಅಸ್ಥಿರತೆ ಇತ್ತು ಅಂದ್ರೆ ಹೊರಗಿನ ಎಲ್ಲಾ ಗಾಳಿಗಳು ಅವನನ್ನು ಅಲ್ಲಾಡಿಸ್ತಾರೆ. ನಿನ್ನನ್ನು ಹಾಗೆ ಅಲ್ಲಾಡಿಸುವ ಸ್ಥಿತಿಯನ್ನು ನಾನು ನೋಡ್ತಾ ಇದ್ದೇನೆ. ತವೈಷ ವಿಕೃತ ಬುದ್ಧಿ. ನಿನ್ನ ಬುದ್ಧಿ ಸ್ವಲ್ಪ ವಿಕಾರ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ನಿರ್ಧಾರದಿಂದ ಹಿಂದೆ ಸರಿದದ್ದು, ಅಥವಾ ಹೇಗೆ ನಿರ್ಧಾರ ತಗೊಳ್ಬೇಕಿತ್ತೋ ಹಾಗೆ ನಿರ್ಧಾರ ತಗೊಳ್ಳೋದು. ಈ ವಿಕಾರ ಅನ್ನುವ ಶಬ್ದ ಕೆಟ್ಟದ್ದು ಅನ್ನುವ ಅರ್ಥದಲ್ಲಿ ಇಲ್ಲ. ಯಾಕಂದ್ರೆ ದೇವತೆಗಳು ವೈಕೃತ ಸೃಷ್ಟಿಯಿಂದ ಮೂಲಕ್ಕಿಂತ ಸ್ವಲ್ಪ ಬೇರೆ ಅಂತ. ಈಗ ಹಿಟ್ಟನ್ನ ಕಲಸಿ ಮುದ್ದೆ ಮಾಡಿದ್ರೆ ಅದು ವಿಕಾರ. ಯಾಕಂದ್ರೆ ಹಿಟ್ಟಿನ ರೂಪದಲ್ಲಿ ಇಲ್ಲ ಅದು, ಹಿಟ್ಟು ಅದರ ಮೂಲ ರೂಪದಿಂದ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ವಿಕಾರ. ನಮಗೆ ಈ ವಿಕಾರ ಅನ್ನುವ ಶಬ್ದ ಲೋಕದಲ್ಲಿ ಬರೀ ಕುರೂಪ, ಕೆಟ್ಟದ್ದು, ಗಲೀಜು ಅನ್ನುವ ಅರ್ಥದಲ್ಲಿ ಕೇಳಿ ಇಲ್ಲಿ ಎಲ್ಲಿಯಾದ್ರೂ ಅಂತ ಶಬ್ದ ಇಂಥ ತುಂಬಾ ಇದೆ. ಈ ತಪ್ಪು ಚಿಂತನೆಗಳಿಂದಲೇ ಎಷ್ಟೋ ಸರ್ತಿ ಅವ್ಯವಸ್ಥಿತವಾದ ಇದನ್ನಿಟ್ಟುಕೊಂಡೇ ಭೀಮನಿಗೆ ತುಂಬಾ ವಿಕಾರ, ದುಡುಕು, ಅನ್ಯಾಯ, ಅವನಿಗೇನು ಗೊತ್ತಾಗ್ತಿರ್ಲಿಲ್ಲ, ಹುಂಬ ಅಂತೆಲ್ಲ ಶುರು ಮಾಡುದು ಈ ಮಾತುಗಳಿಂದ. ಆದ್ರೆ ಇಲ್ಲಿ ವಿಕಾರ ಅಂತ ಹೇಳಿದ್ದು, ಅವನ ಬುದ್ಧಿಯ ವಿಕಾರ ಅಂತ ಹೇಳಿದ್ದು, ಹಿಂದೆ ಇದ್ದ ಆಲೋಚನೆಗಿಂತ ಮನಸ್ಸು ವಿಚಲಿತವಾಗಿದೆ. ಬೇರೆ ಕಡೆ ಬೇಡವೋ ಏನೋ, ಯಾಕೆ ನಾನಾಗಿಯೇ ಕಾಲ್ ಕೆದರ್ಕೊಂಡು ಯುದ್ಧಕ್ಕೆ ಹೋಗ್ಬೇಕು ಅಂತ ಇಷ್ಟೇ ಅವನ ಮನಸ್ಸಿನಲ್ಲಿ ವಿಕಾರ ಅಂದ್ರೆ. ಅದು ಬಿಟ್ಟು ವಿಕಾರ ಆಗುದು ಅಂದ್ರೆ ಬುದ್ಧಿಯಲ್ಲೇ ಸ್ಥಿಮಿತ ಇಲ್ಲದೆ ಇರುವುದು, ಏನ್ ಮಾತಾಡ್ತೇನೆ ಅಂತ ಗೊತ್ತಿಲ್ಲದೆ ಇರುವುದು, ಯಾರ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ನಾಳೆ ಕೇಳಿದ್ರೆ ಮರ್ತೋಗುದು, ಈ ತರ ಅಲ್ಲ. ನಮ್ಮಲ್ಲಿರುವ ವಿಕಾರ ಬೇರೆ, ಇಲ್ಲಿ ಶಾಸ್ತ್ರಗಳಲ್ಲಿ ವಿಕಾರ ಅನ್ನೋ ಶಬ್ದ ಮಾತಾಡುದು ಬೇರೆ. ಗವಾಂ ವಾಗಿವ ಮಾನುಷಿ ಮಾತುಗಳನ್ನು ಕೊಡ್ತಾರೆ ಎಷ್ಟೋ ಸರ್ತಿ. ಆಮೇಲೆ ನಾನು ಹೇಳೇ ಇಲ್ಲ ಅಂದ್ಬಿಡುದು, ನನ್ ಸಂಬಂಧನೇ ಇಲ್ಲ ಅಂತ ಹೇಳುದು. ಹಾಗಾಯ್ತಲ್ಲ, ನೀನು ಮಾತು ಕೊಟ್ಟಿದ್ದಿ ದುರ್ಯೋಧನನನ್ನ ಸಂಹಾರ ಮಾಡಿಯೇ ಮಾಡ್ತೇನೆ ಅಂತ. ಈಗೇನು ಮನಾಂಸಿ ಪಾಂಡುಪುತ್ರಾಣಾಂ ಮಜ್ಜಯತ್ಯಪ್ಲವಾನಿವ. ಇಲ್ಲಿ ತನಕ ನಿನ್ನನ್ನು ನಂಬಿಕೊಂಡೆ ಈ 13 ವರ್ಷ ಕಳೆದು ಮುಂದೆ ಕೌರವರಿಂದ ನಮಗೆ ದಕ್ಕಬೇಕಾದ ರಾಜ್ಯ ಸಿಗುತ್ತೆ ಅಂತ ಯೋಚಿಸಿದ್ದು. ಇದೇನಾಯ್ತು ಅಂದ್ರೆ ಅಲ್ಲಿ ಸರೋವರ, ಒಂದು ನದಿ ಇದೆ, ದಾಟ್ಲಿಕ್ಕೆ ಒಂದು ತೆಪ್ಪ ಇದೆ, ಅದಕ್ಕಲ್ಲಿ ಜನನೂ ಇದ್ದಾರೆ, ಅಲ್ಲಿ ಹುಟ್ಟು ಹಾಕಿದ್ದಾರೆ, ಕರ್ಕೊಂಡು ಹೋದ್ರೆ ಸರಿ, ಆಚೆ ದಾಟಿದ್ರೆ ನಮ್ದೇ ಸ್ವರ್ಗ ಅಂತ ಅನ್ಕೊಂಡು 100 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಪ್ಲವನೂ ಇಲ್ಲ,
ತೆಪ್ಪ ಇದು ಹುಟ್ಟು ಹಾಕೋನು ಇಲ್ಲ ಹುಟ್ಟು ಇಲ್ಲ ಎಂತದಿಲ್ಲ. ಹಾಗಾಗುತ್ತೆ. ನೀನೀಗ ವಾಪಸ್ ತರದ್ರೆ ನದಿ ದಾಟಬೇಕು ಅಂತ ಇಲ್ಲಿ ತನಕ ಬಂದದ್ದು. ಈಗ ಏನೂ ಅದಕ್ಕೆ ಆಧಾರವೇ ಇಲ್ಲದೆ ಆಚೆ ದಾಟ್ಲಿಕ್ಕೆ ಆಗುದಿಲ್ಲ ಅನ್ನೋ ಸ್ಥಿತಿಯಲ್ಲಿ ನಿನ್ನನ್ನೇ ತೆಪ್ಪ ಅನ್ಕೊಂಡವರು ನೀನ್ ತೆಪ್ಪಗಿದ್ದು ಬಿಟ್ರೆ ಅವರೆಲ್ಲ ಬಾಯಿ ಬಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇದಮ್ಮೇ ಮಹದಾಶ್ಚರ್ಯಂ ಪರ್ವತಸ್ಯೇವ ಸರ್ಪಣಂ. ನನಗೆ ಏನ್ ಅನ್ನಿಸ್ತಿದೆ ಅಂದ್ರೆ ಯಾಕೋ ಪರ್ವತಗಳೇ ಓಡಾಡ್ಲಿಕ್ಕೆ ಶುರು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಅದು ಅಸಾಧ್ಯ ಅಂತ. ಪರ್ವತ ನಡೆಯುವುದಿಲ್ಲ ಯಾವತ್ತು. ಆದ್ರೆ ನೀನು ಮೌನವಾಗಿ ನೋಡಿದರೆ ನಾಳೆಯಿಂದ ಬಹುಶಃ ಪರ್ವತ ನಡೆಯುತ್ತೆ ಅಂತ ಅನ್ನಿಸ್ತಿದೆ. ಯದೀದೃಶಂ ಪ್ರಭಾಷೇಥಾಹ ಭೀಮಸೇನ ಸಮಂ ವಚ. ನೀನು ಭೀಮಸೇನಾಗಿ ಮಾತಾಡ್ತಿಲ್ಲ. ನಿಂಗೇನೋ ಭೂತ ಹೋಗಿದೆ. ನೀನ್ ಯಾರೋ ಬೇರೆಯವ್ರ ತರ ಮಾತಾಡ್ತಾ ಇದ್ದಿ. ಸದೃಷ್ಟ ಸ್ವಾನಿ ಕರ್ಮಾಣಿ ಕುಲೇ ಜನ್ಮಜ ಭಾರತ. ಭೀಮಸೇನನ್ನು ಒಂದ್ಸತಿ ಯೋಚನೆ ಮಾಡಿದ್ರೆ ಅವನ ಬಗ್ಗೆ ನಮಗೆ ಕಲ್ಪನೆ ಬರುವುದೇ ಬೇರೆ. ಅವನ ಕುಲ ಏನು, ಅವನ ಗಾಂಭೀರ್ಯ ಏನು, ಅವನ ಮಾತೇನು, ಅವನ ಶಾಸ್ತ್ರದ ತಿಳುವಳಿಕೆ ಏನು, ಇದಕ್ಕೆ ತಕ್ಕ ಮಾತುಗಳನ್ನು ಯೋಚಿಸಿದ್ರೆ ಇವತ್ತು ಭೀಮಸೇನ ಅದೆಲ್ಲ ಬಿಟ್ಟು ಇವತ್ತು ಮತ್ತೆ ಹುಟ್ಟಿ ಬಂದವನ ಹಾಗೆ ಮಾತಾಡ್ತಾ ಇದ್ದಾನೆ. ಉತ್ತಿಷ್ಟ ಸ್ವವಿಷಾದಮ್ಮ ಕೃಥಾ ವೀರ ಸ್ಥಿರೋಭವ. ಎದ್ದೇಳು. ನೀನು ವಿಷಾದಕ್ಕೊಳಗಾಗಿ ಪ್ರಶಾಮ್ಯತಾಂ ಸಮಾಧಾನ ಹೇಳು. ಅವನ ಹತ್ರ ಯಾಕೆ ಗಲಾಟೆ ಅಂತಲ್ಲ. ಇಷ್ಟು ವಿಷಾದ ಪಡಬೇಡ. ಸ್ಥಿರೋಭವ, ಗಟ್ಟಿಯಾಗು. ಮನಸ್ಸಿನಲ್ಲಿ ದೃಢ ನಿರ್ಧಾರ ತಗೋ. ನೀನು ವಿಷಾದ ಮಾಡಿದ್ರೆ ಉಳಿದವರು ಸೀದಾ ಯಾವ ಕಾರ್ಯವೂ ಇಲ್ಲದೆ ಮುಗಿದೋಗ್ಬಿಡ್ತಾರೆ. ಅವರ ಆಯುಷ್ಯ ಮುಗಿದು ಬಿಡುತ್ತೆ. ನಚೈತದ ಅನುರೂಪಂತೆ ಎತ್ತೇ ಗ್ಲಾನಿರರಿಂದಮ. ನಿನಗೆ ಅಂತೂ ಈ ಬೇಸರ ಸೆಟ್ಟೇ ಆಗಲ್ಲ ನಿನ್ನ ಮುಖಕ್ಕೆ. ಕೆಲವರಿಗೆ ಕೆಲವು ಪಾತ್ರಗಳು ಸೆಟ್ ಆಗಲ್ಲ, ಕೆಲವರಿಗೆ ಮೀಸೆ ಸೆಟ್ ಆಗಲ್ಲ, ಕೆಲವರು ಮೀಸೆ ಇದ್ರೆ ಸೆಟ್ ಆಗಲ್ಲ. ಹಾಗೆ ನಾಟಕದಲ್ಲಿ ಒಂದೊಂದು ತರದ ಅಂಶಗಳು ಒಬ್ಬೊಬ್ಬರಿಗೆ ಅನುಕೂಲಕರವಾಗಿರುತ್ತೆ. ಅವನು ಭೀಮಸೇನನ ಪಾತ್ರ ಮಾಡ್ಕೊಂಡು ಅಂತ ಬಂದಿರ್ತಾನೆ. ಮಾತಾಡಿದ್ರೆ ಯಾವ್ದೋ ಕೊಯ್ ನಾಯಿ ತರ ಮಾತಾಡ್ತಿರ್ತಾನೆ. ಆಗ ಇಡೀ ಪಾತ್ರದ ಗಾಂಭೀರ್ಯ ಹೋಗ್ಬಿಡುತ್ತೆ. ಹಾಗೆ ನೀನು ಮಾತಾಡುವ ಮಾತಿಗೆ ಮತ್ತು ನಿನ್ನ ಈಗನ ಶರೀರದ ಸ್ಥಿತಿಗೆ ಹೊಂದಿಕೆ ಇಲ್ಲ. ಯದೋಜಸ ನಲಭತೆ ಕ್ಷತ್ರಿಯೋ ನ ತದಶ್ರುತೆ. ಕ್ಷತ್ರಿಯನಿಗೆ ಇರಬೇಕಾದ ಓಜಸ್ಸು, ತಾಕತ್ತು ಅದು ನಿನ್ನಲ್ಲಿ ಈಗ ಕಾಣಿಸ್ತಿಲ್ಲ. ಏನಾಯ್ತು? ಇತಿ ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಯಾನ ಪರ್ವಣಿ ಚತುಸ್ಸಪ್ತತಿತಮೋಧ್ಯಾಯ. ಮುಂದೆ ವೈಶಂಪಾಯನರು ಹೀಗೆ ವಾಸುದೇವ ಭೀಮನನ್ನ ಕುರಿತು ಕೆಣಕಿದಾಗ ಭೀಮಸೇನ ಮರಳಿ ಮಾತಾಡ್ತಾನೆ. ಸದಶ್ವವತ್ ಸದಾ ಸಮಾಧಾವತ್ ಬಭಾಷೆ ಯದನಂತರ. ಸರಿಯಾದ ಟೇಮ್ ಆದ ಕುದುರೆ ಅಕ್ಕಪಕ್ಕ ಎಲ್ಲೂ ಅದಕ್ಕೆ ಬೇರೆ ದೃಷ್ಟಿ ಇಲ್ಲ ಅಂತಾದಾಗ ಹೇಗೆ ಅದು ನೇರವಾಗಿ ಗುರಿಯನ್ನ ಸೇರುತ್ತೋ ಹಾಗೆ ಭೀಮಸೇನ ನೇರವಾಗಿ ವಿಷಯಕ್ಕೆ ಬಂದ. ಅನ್ಯಥಾ ಮಾಂ ಚಿಕೀರ್ಷಂತಂ ಅನ್ಯಥಾ ಮನ್ಯಸೇಚ್ಯುತ. ನಾನು ದುಃಖದಲ್ಲಿ ಇಲ್ಲ ಕೃಷ್ಣ. ನಾನು ಹಿಂಸರಿಯುವ ಮಾತಾಡ್ತಾ ಇಲ್ಲ. ನೀನು ಹಿಂದೆ ಇಬ್ಬರ ಮಾತು ಕೇಳಿ ನನ್ನ ಮಾತು ಕೇಳಿದಾಗ ಅವರನ್ನೇ ಇವನು ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅಂತ ನಿನಗೆ ಅನ್ನಿಸಿರ್ಬೇಕಷ್ಟೇ. ನಾನು ವಿಕ್ಷೋಭಕ್ಕೊಳಗಾಗಿಲ್ಲ. ಈಗ ಅರ್ಜುನನದ್ದು ನಿಜವಾಗ್ಲೂ ಒಂದು ವಿಕ್ಷೋಭಕ್ಕೆ ಒಳಗಾದದ್ದು. ಈಗ ಈ ಮಾತು ಹೇಳಿ ಕೆಲವರು ನೋಡಿ ಭೀಮಸೇನ ಬಾರಿ ಅಂತಿದೆ, ಅವನಿಗೂ ಕೃಷ್ಣ ಉಪದೇಶ ಮಾಡಿ ಆಮೇಲೆ ತಾನೇ ಅವನನ್ನು ಎತ್ತರಕ್ಕೆ ತಂದದ್ದು. ಅದಕ್ಕೆ ಹೇಳ್ತಾರೆ ಇಲ್ಲ, ಅವನು ಯಾವತ್ತೂ ವಿಕಾರಕ್ಕೊಳಗಾದದ್ದಾಗಲಿ ಬೇಸರಕ್ಕೊಳಗಾದದ್ದಾಗಲಿ ಇಲ್ಲ. ಪ್ರಣೀತ ಭಾವಮರ್ತ್ಯರ್ಥಂ ಯುಧಿ ಸತ್ಯ ಪರಾಕ್ರಮಂ. ನಾನು ಯುದ್ಧದಲ್ಲಿ ಯಾವತ್ತೂ ಕೂಡ ಹಿಂದೆ ಸರಿದದ್ದು ಅಂತಿಲ್ಲ. ನಾನು ಇಟ್ಟ ಹೆಜ್ಜೆ ಅದು ಮುಂದೆನೆ ಸಾಗುದು ಹೊರತು ಹಿಂದೆ ಸಾಗುವ ಕ್ರಮ ಇಲ್ಲ. ಹಿಂದೆ ಸಾಗಿದ್ದೇನೆ ಅಂತ ಎಲ್ಲಿಯಾದ್ರೂ ನನ್ನ ದೇಹದ ರಚನೆಯಲ್ಲಿ ಕಂಡ್ರೆ ಅದು ಬೇಟೆಯಾಡುವುದಕ್ಕೆ 4 ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕಿರುವುದು ಅಂತ ಅಷ್ಟೇ ಅರ್ಥ ಹೊರತು ಹೆದರಿ ಹಿಂದೆ ಆ ಹೆಜ್ಜೆ ಇಟ್ಟದ್ದಲ್ಲ ನಾನು. ಹಾಗಾಗಿ ವೇತ್ಸಿದಾಶಾರ್ಹ ಸತ್ಯಮ್ಮೆ. ದೀರ್ಘಕಾಲಂ ಸಹೋಷಿತ ಉತವಾ ಮಾಂ ನ ಜಾನಾಸಿ ಪ್ಲವನ್ ಹೃದ ಇವಾ ಪ್ಲವೇ. ದಾಶಾರ್ಹ ಕೃಷ್ಣ ನನ್ನ ಜೊತೆಗೆ ಇಷ್ಟು ದಿವಸ ಇದ್ಯಲ್ವಾ, ನಾನು ಹೀಗೆ ಎಲ್ಲಿಯಾದ್ರೂ ಕುಸಿದು ಡಿಪ್ರೆಷನ್ಗೆ ಹೋದದ್ದು ಅಂತಿದ್ಯಾ? ಹೋಗ್ತೇನೆ ಅಂತ ನಿನಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಯಾಕೆಂದ್ರೆ ನೀರಿಲ್ಲದ ಬಾವಿಯಲ್ಲಿ ಎಷ್ಟಾಳ ಇದೆ ಅಂತ ಕಾಣುತ್ತೆ, ನೀರಿದ್ದಾಗ ಕಾಣುವುದಿಲ್ಲ. ನನ್ನ ಬಗ್ಗೆ ನಿನಗೆಲ್ಲ ಗೊತ್ತಿದೆ. ಆಳ ನೋಡುದು ಅಂದ್ರೆ ಒಂದು ಕಡ್ಡಿ ಹಾಕಿ ನೋಡ್ಬೇಕು ನೀರಿದ್ದಾಗ, ಅಥವಾ ನೀರೇ ತೆಗಿಬೇಕು.
ನಾವು ನಿನ್ಗೆ ಹೇಗೆ ಅಂದ್ರೆ ನೀರಿಲ್ಲದ ಬಾವಿ ಇದ್ದ ಹಾಗೆ. ಅಂದ್ರೆ ಎಲ್ಲ ಸ್ಪಷ್ಟ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ, ನೀರಿದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ಎಲ್ಲ ಕಾಣುತ್ತೆ ಅನ್ನೋ ವಿಷಯದಲ್ಲಿ ನನ್ನ ಮನಸ್ಸಿನ ಒಳಗಿನ ಎಲ್ಲ ಭಾವನೆಗಳು ನಿನಗೆ ಸ್ಪಷ್ಟವಾಗಿ ಕಾಣುತ್ತೆ. ನಾನು ಬೇಸರಗೊಂಡಿದ್ದೇನೆ ಅಂತ ಅನ್ನೋದು ನಿನಗೆ ಅನ್ನಿಸ್ಲಿಕ್ಕೆ ಏನಾದ್ರೂ ಕಾರಣ ಇದೆಯಾ? ಖಂಡಿತ ನೀನು ಹಾಗೇ ತಿಳ್ಕೊಂಡಿದ್ರೆ ನನ್ನ ವಿಷಯದಲ್ಲಿ ನಿನಗೆ ತಪ್ಪು ಆಲೋಚನೆ ಬಂದಿದೆ. ತಸ್ಮಾತ್ ಅನಭಿರೂಪಾಭಿ ವಾಗ್ಭಿರ್ಮಾಂ, ಅಥವಾ ನನ್ನನ್ನ ಸುಮ್ಮನೆ ಕೆಣಕ್ತಾ ಇದ್ಯಾ? ನಿನಗೆ ಹಾಗೆ ನನ್ನ ಬಗ್ಗೆ ತಪ್ಪು ಭಾವ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ತಪ್ಪು ಅಭಿಪ್ರಾಯ ನನ್ನ ಬಗ್ಗೆ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ತಪ್ಪು ಅಭಿಪ್ರಾಯ ಅಂದ್ರೆ ನಾನು ಕೂಡ ಕಿಂ ಭೀಮೋಪಿ ಬಿಬೇತಿ ಅಂತ ಕೇಳಿದಾಗೆ ಭೀಮನಿಗೆ ಹೆದರಿಕೆ ಆಯ್ತಾ ಅನ್ನುವ, ನನಗೆ ಹೆದರಿಕೆ ಆಗಿದ್ರೆ ನಿನ್ಗೆ ಗೊತ್ತಾಗುತ್ತೆ. ನನಗೆ ಹೆದರಿಕೆ ಆಗಿಲ್ಲ ಅನ್ನೋದು ನಿನಗೆ ಗೊತ್ತಿದೆ, ಆದ್ರೂ ನನಗೆ ಹೆದರಿಕೆ ಆಗಿದೆ ಅಂತ ಯಾಕೆ ಕೇಳ್ತಾ ಇದ್ದಿ? ಈಗ ಹೆದರಿಸ್ತಾ ಇದ್ಯಾ? ಏನಾದ್ರೂ ಹೇಳಿ, ಯಾಕೆ ಒಪ್ಕೊಂಡಿ ಅಂತ ಆತರ ಏನಾದ್ರೂ ಇದೆಯೋ? ಕಥಂ ಹಿ ಭೀಮಸೇನಂ ಮಾಂ ಜಾನನ್ ಕಷ್ಟನ ಮಾಧವ, ನನ್ನನ್ನು ಹೀಗೆ ತಿಳಿದವ ಯಾವತ್ತೂ ಕೂಡ ನನಗೆ ಸಾಮರ್ಥ್ಯದ ಹಿಂಜರಿಕೆಯಾಗಲಿ ಅಥವಾ ಬೇಡ ಇದಲ್ಲ ಅಂತ ಔದಾಸೀನ್ಯದ ಭಾವವಾಗ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭೂಯಾದ ಪ್ರತಿರೂಪಾಣಿ ಯಥಾ ಮಾಂ ವಕ್ತುಮರ್ಹಸಿ, ನನಗೆ ಹೊಂದಿಕೆ ಆಗದ ಮಾತುಗಳನ್ನು ಹೇಳಿದ್ದೀನಿ ನೀನು ಇಷ್ಟು ಹೊತ್ತು. ತಸ್ಮಾದಿದಂ ಪ್ರವಕ್ಷ, ಆದ್ರಿಂದ ನಾನು ಮಾತಾಡ್ಬೇಕಾಗಿದೆ. ಈಗ ನನ್ನ ಬಗ್ಗೆ ನಂಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ನನ್ನ ಬಗ್ಗೆ ನನ್ಗೆ ಹೇಳ್ಕೊಳ್ಳಿಕ್ಕೆ ಚೂರು ಇಷ್ಟ ಇಲ್ಲ. ಆದ್ರೆ ನೀನು ಇಷ್ಟು ಹೇಳಿದ್ಮೇಲೆ, ಎಲ್ಲರೂ ಆ ಮಾತನ್ನು ಕೇಳಿದ್ಮೇಲೆ ನಾಳೆ ಭೀಮಸೇನ ಅಂದ್ರೆ ಹೀಗೆ, ಭೀಮಸೇನಿಗೆ ನಿಜವಾಗ್ಲೂ ಅವನಿಗೂ ವಿಷಾದ ಯೋಗ ಇತ್ತು, ಒಂದೊಂದು ಅಧ್ಯಾಯ ಸೇರಿಸ್ಬೇಕಿತ್ತು ಅಂತ ನಾಳೆ ಬೊಬ್ಬೆ ಹೊಡೆಯುವ ಮಂದಿ ಕೆಲವರು ಬರ್ಬೋದು. ಆದ್ರಿಂದಾಗಿ ನಾನೇ ಕ್ಲಿಯರೆನ್ಸ್ ಕೊಡ್ತೇನೆ ಇದು ಏನು ಅಂತ. ನಾನೇ ಪ್ರಭಾಷಾ ಪ್ರವಕ್ಷ್ಯಾಮಿ, ನಾನೇ ಹೇಳ್ತೇನೆ. ಆತ್ಮನಃ ಪೌರುಷಂ ಚೈವ ಬಲಂ ಚ ನ ಸಮಃ ಪರೈಹಿ, ನನ್ನ ಪೌರುಷವಾಗಲಿ ಧೈರ್ಯವಾಗಲಿ ಬೇರೆಯವರ ಜೊತೆಗೆ ಹೋಲಿಸ್ಲಿಕ್ಕೆ ಬರುವಂಥದ್ದಲ್ವೇ ಅಲ್ಲ. ನಾನು ಯಾವತ್ತೂ ಕೂಡ ಯಾರಿಗೂ ಬೆದರುವವನಲ್ಲ. ಸರ್ವಥಾನಾದ್ಯ ಕರ್ಮೈತತ್ ಪ್ರಶಂಸಾ ಸ್ವಯಮಾತ್ಮನಃ, ಸ್ವಯಂ ಆತ್ಮನಃ ಪ್ರಶಂಸಾ ಸರ್ವಥಾ ಅನಾರ್ಯ ಕರ್ಮ. ನನ್ನನ್ನು ನಾನು ಹೊಗಳಿಕೊಳ್ಳುವುದು ಅನ್ನುವುದು ಆರ್ಯರಾದವರು ಯಾರು ಮಾಡಲ್ಲ. ಇದು ಅನಾರ್ಯ ಕರ್ಮ ತತ್, ಇದು ನಿಶ್ಚಯವಾಗಿ ನಾನು ಹಾಗೆ ಮಾಡಿದ್ದೇನೆ, ನಾನು ಹೀಗೆ ಮಾಡಿದ್ದೇನೆ, ನನ್ನಿಂದ ಇದೆಲ್ಲ ಆಯ್ತು, ನಾನು ಇಷ್ಟೆಲ್ಲ ಮಾಡಿದ್ದೇನೆ ಅಂತ ನನಗೆ ಹೇಳಿಕೊಳ್ಳಿಕ್ಕೆ ಚೂರು ಇಷ್ಟ ಇಲ್ಲ. ಅದು ಅನಾರ್ಯ ಕರ್ಮ. ಆದ್ರೂ ಪ್ರವಕ್ಷ್ಯ ಆಗಿದೆ. ಆದ್ರೂ ಈಗ ನಾನು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಪಶ್ಯೇಮೇ ರೋದಸಿ ಕೃಷ್ಣ ಯಯೋರಾಸಿ ನಿಮಃ ಪ್ರಜಾ ಅಚಲೇ ಚ ಪ್ರತಿಷ್ಠೆ ಚ ಅಪ್ಯನಂತೆ ಸರ್ವಮಾತರೌ ವದೀಮೇ ಸಹಸಾ ಕ್ರುದ್ಧೆ ಸಮೇ ಜಾತಾಂ ಶಿಲೆ ಇವ. ಅತಿವಾದಾಪವಿದ್ಧಸ್ತು, ಅತಿವಾದ ಅಂದ್ರೆ ನಾನಲ್ಲದ ನನ್ನನ್ನ ನನಗೇ ಪರಿಚಯಿಸಿದ. ಅತಿವಾದ ಅಂದ್ರೆ ಮಾತನ್ನ ಬಿಟ್ಟು ಮೀರಿ ಹೋದದ್ದು, ಮಾತಿಗೆ ವಿರುದ್ಧವಾಗಿ ಬಂದದ್ದು, ನನ್ನ ಅಸ್ತಿತ್ವಕ್ಕೆ ಮೀರಿದ ವಿಷಯಗಳನ್ನ ಮಾತಾಡಿದ್ದು ಅತಿವಾದ. ಅತಿವಾದದಿಂದ ಅಪವಿದ್ಧ, ನಾನು ಆ ಮಾತಿನಿಂದ ಸ್ವಲ್ಪ ಇಲ್ಲ, ನಾನು ಹಾಗೆ ಕುಸ್ದಿಲ್ಲ, ಡಿಪ್ರೆಷನ್ಗೆ ಒಳಗಾಗಿಲ್ಲ, ಅಥವಾ ಯುದ್ಧ ಬೇಡಪ್ಪ ಅಂತ ಸ್ವಲ್ಪ ದಿವಸ ಹೇಗೂ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಭಾರಿ ಉತ್ಸಾಹ ಇರುತ್ತೆ ಕೆಲವು ಕೆಲಸ ಮಾಡಬೇಕು ಅಂತ. ಅದೊಂದು 10 ದಿವಸ ತಾಣದ್ಮೇಲೆ ಯಾಕ ಯಾರಾದ್ರೂ ಮಾಡ್ತಾರೆ, ನಾವೇ ಯಾಕೆ ಮಾಡಬೇಕು, ಯಾರು ಇದ್ದಾರೆ ಅಂತ ಕೆಲವೊಂದು ಸರ್ತಿ ಆರಂಭದ ಉತ್ಸಾಹ ಇರುತ್ತೆ. ಆರಂಭ ಗುರುವಿ ಕ್ಷೈಣಿ ಕ್ರಮೇಣ ಅಂತ. ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಕಡೆಗೆ ಹೋಗುವ ಹಾಗೆ ಕೆಲವರು ಇರ್ತಾರೆ, ಕೆಲವರು ಅಮಾವಾಸ್ಯೆಯಿಂದ ಹುಣ್ಣಿಮೆ ಕಡೆ ಹೋಗುವ ಕೆಲವರು ಇರ್ತಾರೆ. ನಾನು ಹಾಗೆ ಗುರುವಿ ಆರಂಭದಲ್ಲಿ ಭಾರಿ ಹುಮ್ಮಸ್ಸು, ಅವತ್ತೆಲ್ಲ ಯುದ್ಧದಲ್ಲಿ ಅಂದ್ರೆ ಸಭೆಯಲ್ಲಿ ಜೋರಾಗಿ ಮಾತಾಡಿದೆ, ಈಗ ಮರ್ತು ಬಿಟ್ಟಿದ್ದೇನೆ, ಅಥವಾ ಕಾಡಿನ ಬರೀ ಗೆಡ್ಡೆಗೆಣಸು ಸಾಮಾನ್ಯ ಆಹಾರ ತಿಂದು ದೇಹದಲ್ಲಿ ಶಕ್ತಿ ಇಲ್ಲ, ಯಾಕೋ ಯುದ್ಧ ಮಾಡಿದರೆ ನನ್ನೇ ಕೈಗೆನೆ ಪೆಟ್ಟಾಗ್ಬಿಟ್ರೆ ಇನ್ಯಾಕೆ ಆಗುದು, ಇಲ್ಲ ರೀ ಮೊದಲಿನ ತರ ನಡಿಲಿಕ್ಕಾಗಲ್ಲ, ಮೊದಲಿಂದ 13 ವರ್ಷ ಕಾಡಲ್ಲಿ ಇದ್ದು ಅದೇ ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿಂದು ಸಾಕಾಗ್ಬಿಟ್ಟಿದೆ ಅಂತ ಈ ದೃಷ್ಟಿಯಿಂದಲೂ ದೇಹದಲ್ಲಿ ಒಂದು ಶಕ್ತಿ ಸಾಮರ್ಥ್ಯ ಕಮ್ಮಿ ಆಗಿದೆ, ಕುಗ್ಗಿ ಹೋಗಿದೆ ಎನ್ನುವ ಕಾರಣಕ್ಕೆ ಭೀಮಸೇನ ಹಿಂದೆ ಸರಿಯುವ ಮಾತನ್ನಾಡಿದ್ದಲ್ಲ. ಒಂದು ವೇಳೆ ಆಕಾಶ ಮತ್ತು ಭೂಮಿ 2 ಕೈಗಳಂತೆ ಸೇರಿ ಮಧ್ಯದಲ್ಲಿ ನಾನೊಬ್ಬನೇ ಇದ್ದಾಗ ಅಪ್ಪಳಿಸುವ ಸ್ಥಿತಿಗೆ ಬಂದರೂ ಕೂಡ ನನ್ನ ಇದೇ 2 ತೋಳುಗಳಿಂದ ಅದನ್ನು ಹಿಡಿದು ನಿಲ್ಲಿಸ್ತೇನೆ ಹೊರತು ಅದು ನನ್ನನ್ನ ಮಧ್ಯದಲ್ಲಿ ಅಪ್ಪಚ್ಚಿ ಮಾಡ್ಲಿಕ್ಕೆ ಬಿಡಲ್ಲ. ಎಂಥ ಮಾತು! ಅಚಲೇಚ ಅಪ್ರತಿಷ್ಠೆ ಚಾಪಿ ಅನಂತೆ ಸರ್ವಮಾತರೌ ಯದೀಮೇ ಸಹಸಾ ಕ್ರುದ್ಧೆ ಸಮೇಯಾತಾಂ ಶಿಲೆ ಇವ ಅಹಮೇತೆ ನಿಗೃಹ್ಣೀಯಾಂ. ನಾನು ಒಬ್ಬನೇ ಅದನ್ನ, ಮೇಲಿನ ಆಕಾಶ ಮೇಲೆ ಇರಬೇಕು, ಕೆಳಗಿನ ಭೂಮಿ ಕೆಳಗೆ ಬರಬೇಕು. ನನ್ನನ್ನ ಆಕಾಶ ಭೂಮಿ ಒಟ್ಟಾಗಿ ಮಧ್ಯದಲ್ಲಿ ಸಿಕ್ಕಿಸಿ ನನ್ನನ್ನು ನಜ್ಜುಗುಜ್ಜು ಮಾಡುತ್ತೆ ಅಂದ್ರೆ ಬಾಹುಭ್ಯಾಂ ಸಚರಾಚರೆ,
ಇದೇ ಎರಡೇ ತೋಳಿನಿಂದ ಚಲಾಚಲ ಪ್ರಪಂಚದಲ್ಲಿ ಕೂಡಿದ ಸಮಸ್ತವನ್ನು ಕೂಡ ಎರಡು ದಿಕ್ಕುಗಳಾಗಿಸಿ ನನ್ನನ್ನು ಮಧ್ಯದಲ್ಲಿರಿಸಿ ನುಗ್ಗಿ ಹೊಡೆಯುವ ಪ್ರಸಂಗ ಬಂದರೂ ಕೂಡ ಪಶ್ಯೇತತ್ ಅಂತರಂ ಬಾಹೋಹೋ ಮಹಾ ಪರಿಘಯೋರಿವ. ತುಂಬಾ ಹತ್ರ ಬಂದಿರಬಹುದು, ತುಂಬಾ ಒಟ್ಟಿಗೆ ಬಂದಿರಬಹುದು, ಆದ್ರೆ ನನ್ನ ತೋಳಿನಿಂದ ಈಚೆಗೆ ಬರ್ಲಿಕ್ಕಾಗಲ್ಲ. ಈ ಅಂತರ ಹೀಗೆ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಏನು ಅಂತರ ಇದೆ ಅಷ್ಟಂತೂ ಉಳಿಸ್ತೇನೆ. ಹೋಗೋರಿಗೆ ಬೇರೆಯವರಿಗೆ ದಾರಿ, ಬೇರೆಯವರಿಗೆಲ್ಲ ತೊಂದರೆ ಆಗುದಿದ್ರೆ ಅಷ್ಟು ಜಾಗದಲ್ಲಿ ನಾನು ಉಳಿಸ್ತೇನೆ. ಅಲ್ಲಿಗೆ ಅಲ್ಲಿ ನಿಲ್ಲಿಸಿ ಇಲ್ಲಿಗೆ ಇಲ್ಲಿ ನಿಲ್ಲಿಸಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನನಗೆ. ಆದ್ರೆ ಪಶ್ಚೈತದ ಅಂತರಂ, ಈ ಮಧ್ಯದ ಅಂತರವನ್ನು ಮಾತ್ರ ನಾನು ಉಳಿಸ್ತೇನೆ. ಏತತ್ ಪ್ರಾಪ್ಯ ಮುಚ್ಚೇತ ನತಂ ಪಶ್ಯಾಮಿ ಪೂರುಷಂ ಹಿಮವಾಂಶ ಸಮುದ್ರಶ್ಚ ವಜ್ರೀವಾ ಬಲಭಿತ್ ಸ್ವಯಂ. ಇಂತಹ ಸಾಮರ್ಥ್ಯವನ್ನು ಹೊಂದಿರುವ ನಾನು ಯಾವ ದೊಡ್ಡ ಮಹಾಪುರುಷಿಕನ ದಾಳಿಯಾದ್ರೂ ಕೂಡ ನಾನು ಸೋಲುವವನಲ್ಲ. ನನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಿಮವಂತನೇ ಆಗಿರಲಿ, ಸಮುದ್ರವೇ ಆಗಿರಲಿ, ಅಥವಾ ಬಲಭಿತ್, ಬಲ ಎನ್ನುವ ರಕ್ಕಸನನ್ನು ಸಂಹರಿಸಿದ ವಜ್ರಾಯುಧವನ್ನು ಹಿಡಿದ ಇಂದ್ರನೇ ಆಗಿರಲಿ. ಸ್ವಯಂ ತಾನೇ ನೇರ ಮೂಲ ರೂಪದಿಂದ ಬಂದು ವಜ್ರಾಯುಧ ತಂದು ನನ್ನ ಮೇಲೆ ಬಡಿದ್ರೂ ಕೂಡ ನಾನು ಬಗ್ಗೋನಲ್ಲ. ನನಗೆ ಯಾರಿಗೂ ಬಗ್ಗಬೇಕಾದ ಅಗತ್ಯ ಇಲ್ಲ. ಒಂದು ವೇಳೆ ಒಬ್ಬೊಬ್ಬರಲ್ಲ, ಮಯಾಭಿಪನ್ನಂ ತ್ರಾಯೇರನ್ ಬಲಮಾಸ್ಥಾಯ ನ ತ್ರಯಃ ಯುದ್ಧಾರ್ಹಾನ್ ಕ್ಷತ್ರಿಯಾನ್ ಸರ್ವಾನ್ ಪಾಂಡವೇಶ್ವ ಆತತಾಯಿನಃ. 3 ಜನ ಒಟ್ಟಿಗೆ ಬಂದು ನನ್ನ ಮೇಲೆ ದಾಳಿ ಮಾಡಿದ್ರು, ನಾನು ಪಾಂಡವರಿಗೆ ತೊಂದರೆ ಮಾಡಿದ ಆತತಾಯಿಗಳನ್ನು ಬಿಡಲ್ಲ. ಅವರ ರಕ್ಷಣೆಗೆ ಅಂತ ಹಿಮವತ್ ಪರ್ವತನೋ, ಸಮುದ್ರದ ವರುಣನೋ ಅಥವಾ ಇಂದ್ರನೋ ಎಲ್ಲರೂ ಸೇರಿ ಯುದ್ಧದಲ್ಲಿ ನಮ್ಮ ವಿರುದ್ಧವಾಗಿ ನಿಂತರೆ ಅವರನ್ನು ಕೂಡ ನಾನು ನಾಶ ಮಾಡುತ್ತೇನೆ. ಅಧಃಪಾದ ತಲೇನೈತಾನ್ ಅತಿಷ್ಠಾಮಿ ಭೂತಳೆ. ಎಷ್ಟು ಜನ ದುಷ್ಟರು ಬರ್ತಾರೋ ಅಷ್ಟು ಜನರು ನನ್ನ ಪಾದದ ಅಡಿಯಲ್ಲಿ ಅಪ್ಪಚ್ಚಿಯಾಗಿರ್ಬೇಕು ಹೊರತು ಅವ್ರು ತಲೆ ಎತ್ಕೊಂಡು ನಾವು ತಪ್ಪು ಮಾಡಿದ್ರು ನಮ್ಮನ್ನು ಯಾರು ತಡೆಯೋರಿಲ್ಲ ಅಂತ ಹೇಳ್ಕೊಂಡು ತಿರುಗ್ಲಿಕ್ಕೆ ಬಿಡೋನಲ್ಲ ನಾನು. ನಹಿ ತ್ವಂ ನಾಭಿಜಾನಾಸಿ ಮಮ ವಿಕ್ರಮಮಚ್ಯುತ ಅಚ್ಯುತ ನಹಿ ಪ್ರಜಾನಾಸಿ. ನನ್ನ ನಿಜವಾದ ತಾಕತ್ತನ್ನು ನಾನು ಎಲ್ಲಿಯೂ ತೋರಿಸಿಲ್ಲ. ನಾನು ಅಷ್ಟಕ್ಕೆ ಕಮ್ಮಿ ಅಂತ ಅನ್ಕೊಳ್ಬೇಡ. ಇದು ಹೇಳುದು ಅಚ್ಯುತನಿಗಲ್ಲ, ಅಚ್ಯುತನಿಗೆ ಗೊತ್ತಿದೆ. ಈ ಉಳಿದವರಿದ್ದಾರಲ್ಲ ಅವ್ರಿಗೆ ಹೇಳುದಕ್ಕೆ. ಮಯಾ ಯಥಾ ಮಯಾ ವಿನಿರ್ಜಿತ್ಯ ರಾಜಾನಾಂ ವಶಗಾಃ ಕೃತಾಃ ಅಥ ಚೇನ್ಮಾಂ ನ ಜಾನಾಸಿ ಸೂರ್ಯಸ್ಯೇವೋದ್ಯತಃ ಪ್ರಭಾಂ. ಸೂರ್ಯ ಉದಯಿಸುವಾಗ ಹೇಗೆ ಪ್ರಭೆ ಅನ್ನೋದು ತನ್ನಿಂದ ತಾನೇ ಜೊತೆಗೆ ಬರುತ್ತೋ ಹಾಗೆ ನಾನು ಹೋದೆಡೆ ನನ್ನ ಬಲವು ಕೂಡ ನನ್ನ ಜೊತೆಗೆ ಇರುತ್ತೆ. ಅದೆಲ್ಲೂ ಕೂಡ ಕಮ್ಮಿ ಆಗುವುದು ಅಂತಿಲ್ಲ. ಎಲ್ಲ ರಾಜರನ್ನ ನಾನು ಹಿಂದೆ ರಾಜಸೂಯ ಯಾಗದಲ್ಲಿ ವಶಗಾಹ ನನ್ನ ವಶಕ್ಕೆ ತಂದುಕೊಂಡಿದ್ದೇನೆ ಅನ್ನೋದು ಎಲ್ಲರೂ ನೋಡಿದ್ದಾರೆ. ಆದ್ರಿಂದಾಗಿ ಅದೇ ಭೀಮಸೇನ ಈಗಲೂ ಇರುವುದು. ಆದ್ರಿಂದಾಗಿ ಅಂತಹ ಸೂರ್ಯನ ಬೆಳಕು ಬಂದಾಗ ಹೇಗೆ ದಿಕ್ಕುಗಳಲ್ಲಿ ಎಲ್ಲ ಕಡೆಯಲ್ಲಿ ಕತ್ತಲೆ ತಾನಾಗಿ ಓಡಿ ಹೋಗುತ್ತೋ ಅದೇ ರೀತಿ ಭೀಮಸೇನ ಬಂದಲ್ಲಿ ಉಳಿದವರು ಯಾರು ಕೂಡ ತಮ್ಮ ಶೌರ್ಯ ಪ್ರದರ್ಶನ ಮಾಡಿ ನಮಗೆ ತಡೆಯಾಗಿ ಅಜ್ಞಾನದ ಕತ್ತಲೆಯನ್ನು ಸವರ್ಲಿಕ್ಕೆ ಹೇಗೆ ಜ್ಞಾನದ ಬೆಳಕಿಗೆ ಸಾಧ್ಯ ಇಲ್ವೋ ಹಾಗೆ ನನ್ನ ಎದುರುಗಡೆ ಪರಾಕ್ರಮ ಶತ್ರುಗಳದ್ದು ನಿಲ್ಲಿ ಸಾಧ್ಯ ಇಲ್ಲ. ವಿಗಾಢೆ ಯುತಿ ಸಂಬಾಧೆ ವೇತ್ಸಸೆ ಮಾಂ ಜನಾರ್ದನ ಪರುಷೈರಾಕ್ಷಿಪ ಸಿಕ್ಕಿಂ ವ್ರಣಂ ಸೂಚ್ಯೇವ ಚಾನಘ. ಯುದ್ಧ ಗಾಢವಾಗಿ ಅನಿವಾರ್ಯವಾದ ಸ್ಥಿತಿ ಬಂದಾಗ ಎದುರಿಸಲೇಬೇಕಾದದ್ದು ನನಗೆ ಗೊತ್ತಿದೆ. ಆ ವಿಷಯದಲ್ಲಿ ನಾನು ಹಿಂದೆ ಸರಿಯೋನಲ್ಲ. ಆದರೆ ನಾನು ಅಂಥ ಸಂದರ್ಭದಲ್ಲಿ ಕೈ ಬಿಡ್ತೇನೆ ಅಂತ ಅನ್ಕೊಂಡ್ಯ ಕೃಷ್ಣ? ಈಗಲೇ ಪರುಷೈಹಿ ಆಕ್ಷೇಪಿಸಿ, ಈಗಲೇ ನಾವು 13 ವರ್ಷ ಆ ಕ್ಷತ್ರ ಧರ್ಮವನ್ನು ಪಾಲಿಸ್ಲಿಕ್ಕಾಗಿಲ್ಲ ಅನ್ನುವ ಒಂದು ಒಳಗಿನಿಂದ ಕುದಿ ವೇದನೆ ಹಾಗೆ ಇದೆ. ಅದರ ಮೇಲೆ ಗಾಯ ಆದ ಜಾಗಕ್ಕೇನೆ ಮತ್ತೆ ಸೂಜಿ ಚುಚ್ಚುತ್ತಾ ಇದೆಯಲ್ಲ. ವ್ರಣಂ ಸೂಚ್ಯೇವಚ ಅನಘ. ಅನಘ ಅಂದ್ರೆ ನೀನ್ ಚುಚ್ಚೋನಲ್ಲ. ಮಾತು ಹಾಗೆ ಕಾಣಿಸ್ತಿದೆ ಬೇರೆಯವ್ರಿಗೆ ನೋಡುವಾಗ. ಭೀಮಸೇನನನ್ನು ಹೀಗೆ ಆಕ್ಷೇಪಿಸಿದ್ದಾನೆ ಅಂತಂದ್ರೆ ಸರಿಯಾಗಿ ಹೇಳಿದ್ದಾನೆ. ಭೀಮಸೇನನಿಗೆ ಸುಮ್ಮನೆ ಉಂಡ ತಿಂದ ಮಲಗಿದ ಅಂತಂದ್ರೆ ಆಗುದಿಲ್ಲ. ಅವನಿಗೂ ಒಂದಿಷ್ಟು ಬೋಧನೆ ಮಾಡುವವರೊಬ್ರು ಬೇಕಿತ್ತು, ಅದಕ್ಕೆ ಕೃಷ್ಣ ಹಾಗೆ ಹೇಳಿದ ಅಂತ ಅನ್ಕೊಳ್ತಾರೆ. ಆದ್ರೆ ನೀನು ಆಡಿದ ಮಾತು ಅದು ನಿಜವಾಗಿಯೂ ಕೂಡ ಯಥಾರ್ಥವಾದದ್ದಲ್ಲ ಅಂತ ಗೊತ್ತು. ಯಥಾಮತಿ ಬ್ರವೀಮ್ಯೈತತ್ ವಿದ್ಧಿ ಮಾಮಧಿಕಂ ತತಃ. ನಾನು ಇಷ್ಟೊತ್ತೇನು ಹೇಳಿದ್ನೋ ನಾನು ಇನ್ನೂ ಅದರ
ವಿವರವನ್ನ ಕೊಡಬೇಕು ಅಂದ್ರೆ ನಾನೀಗ ಏನ್ ಹೇಳಿದ್ನೋ ಅದಕ್ಕಿಂತಲೂ ಹೆಚ್ಚು ಶಕ್ತಿವಂತ ನಾನು. ತಥೋಪ್ಯಧಿಕಂ, ನಾನೀಗೇನು ನನ್ನ ಸಾಮರ್ಥ್ಯವನ್ನು ಹೇಳ್ಕೊಂಡು ಅದಕ್ಕಿಂತಲೂ ಹೆಚ್ಚು ಶಕ್ತಿಯನ್ನು ನಾನು ಹೊಂದಿದವನು. ದ್ರಷ್ಟಾಸಿ ಯುಧಿ ಸಂಬಾಧೆ ಪ್ರವೃತ್ತೇ ವೈಶಸೇಹನಿ, ಬರ್ಲಿ ಯುದ್ಧ ಆಗಲಿ. ಆವಾಗ ಕೃಷ್ಣನಿಗೆ ನಾನು ತೋರಿಸ್ತೇನೆ ತೋಳ್ಬಲ ಏನು, ಭೀಮಸೇನ ಅಂದ್ರೆ ಏನು ಅಂತ ತೋರಿಸ್ತೇನೆ. ಸುಮ್ಮನೆ ತೋಳ್ಬಲ ಇದೆ ಅಂತೇಳಿ ಸಿಕ್ಕಿದ ವ್ಯಕ್ತಿಗಳನ್ನು ಅಥವಾ ವಸ್ತುಗಳನ್ನು ಪುಡಿ ಮಾಡುವುದಕ್ಕೆ ನಾನು ಸಾಮಾನ್ಯ ಅಲ್ಲ, ಭೀಮಸೇನ ನಾನು. ನನಗೆ ಎಲ್ಲಿ ಶಕ್ತಿ ತೋರಿಸ್ಬೇಕೋ ಅಲ್ಲೇ ತೋರಿಸ್ತೇನೆ ಹೊರತು ಬೇರೆ ಕಡೆ ತೋರಿಸಲ್ಲ. ಅಂದ್ರೆ ಅವನು ಹೇಳಿದ್ದು ಮರಗಳನ್ನು ಉಜ್ಜುತ್ತಾ ಇದ್ದಿ, ಗೋಡೆಗೆ ಬಡಿತಾ ಇದ್ದಿ, ಕಲ್ಲು ಹೊಡಿತಾ ಇದ್ದಿ, ಹಾಗೆಲ್ಲ ಇಲ್ಲ. ಯುದ್ಧದಲ್ಲಿ ಬಂದಾಗಲೇ ನನ್ನ ಸಾಮರ್ಥ್ಯವನ್ನು ತೋರಿಸ್ತೇನೆ. ಸಿಟ್ಟಿರ್ಬೋದು ಕೆಲವೊಂದು ಸರ್ತಿ, ಬೇರೆಯವರಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ನಾನು ಸಿಟ್ಟು ತೋರಿಸಿದ್ದಿರ್ಬೋದು. ಇಲ್ಲ, ಭೀಮಸೇನ ಇಷ್ಟು ಸಿಟ್ಟಲ್ಲಿದ್ದಾನೆ ಅಂದ್ರೆ ಖಂಡಿತ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ಅನ್ನುವ ಭರವಸೆಗೋಸ್ಕರ ನಾನು ಸಿಟ್ಟು ಮಾಡಿದ್ದಿರ್ಬೋದು. ಮಯಾ ಪ್ರಣುನ್ನಾನ್ ಮಾತಂಗಾನ್ ರಥಿನಸ್ಯ ಸಾಧಿನಸ್ತಥಾ ತಥಾ ನರಾನ್ ಅಭಿಕ್ರುದ್ಧಂ ನಿಘ್ನಂತಂ ಕ್ಷತ್ರಿಯರ್ಷಭಾನ್. ನಾನು ಯುದ್ಧಕ್ಕೆ ಇಳಿದ ಮೇಲೆ ಆನೆಗಳು, ರಥಗಳು, ಕಾಲಾಳುಗಳು, ಕುದುರೆಗಳು ಈ ಎಲ್ಲವೂ ಕೂಡ ನನಗೆ ಯುದ್ಧದಲ್ಲಿ ಎದುರಾಳಿಗಳೇ ಅಲ್ಲ. ಅದು ಜೋರಾಗಿ ಬಂದು ಅಂದ್ರೆ ನನಗೆ ಜೋರಾಗಿ ಬಂದಷ್ಟು ಒಳ್ಳೇದು. ಬರ್ತಾ ಇದ್ದಾಗ ಹಾಗೆ ಅದನ್ನು ಹೀಗೆ ಎತ್ತಿ ಹಿಂದಕ್ಕೆ ಹಾಕ್ಬಿಡ್ತೇನೆ, ಅಪ್ಪಚ್ಚಿ ಆಗುತ್ತೆ. ಅದು ವೇಗವಾಗಿ ಬಂದ್ರೆ ನಾನು ಸುಮ್ಮನೆ ಹೀಗಂದ್ರೆ ಸಾಕು, ಮುಂದೆ ಹೋಗ್ತಾ ಇರ್ತದೆ ಆಕಾಶದಲ್ಲಿ ಹಾರ್ಕೊಂಡು. ಈ ಫಾಸ್ಟ್ ಬೌಲರಿಗೆ, ಚೆನ್ನಾಗಿ ಆಡೋವನಿಗೆ ಫಾಸ್ಟ್ ಬೌಲರ್ ಅಂದ್ರೆ ಖುಷಿ. ಯಾಕಂದ್ರೆ ಹೆಚ್ಚು ಶಕ್ತಿ ಹಾಕ್ಬೇಕಾಗಿಲ್ಲ, ಸುಮ್ಮನೆ ಮಾರ್ಗ ತೋರಿಸಿದ್ರೆ ಅದು ಸಿಕ್ಸೇ ಹೋಗುತ್ತೆ. ಈ ಸ್ಲೋ ಬೌಲರಿಗೆ ಬಲ ಹಾಕಿ ಹೊಡಿಬೇಕು. ಅಲ್ಲಿ ನೀವು ಟ್ರಿಕ್ ತೋರಿಸಿದ್ರೆ ಇನ್ನೊಬ್ಬ ಅವನು ಟ್ರಿಕ್ ತೋರಿಸ್ತಾನೆ ಕ್ಯಾಚ್ ಹಿಡಿದು. ಆದ್ರೆ ನನಗೆ ಬಲ ಯಾರು ಜಾಸ್ತಿ ಹಾಕಿ ಪ್ರಯೋಗ ಮಾಡ್ತಾನೋ ಅವಾಗ ಅವನಿಗೂ ಆ ಬಲವನ್ನ ಅದು ಎಷ್ಟು ವೇಗದಲ್ಲಿ ಬರ್ತಾ ಇದೆ ಅಂತ ಗುರುತಿಸುವ ಶಕ್ತಿ ಇದ್ರೆ ಒಂದು ಸುಲಭದಲ್ಲಿ ತನ್ನ ಕೈ ಚಳಕವನ್ನ ತೋರುವುದು ಸಾಧ್ಯವಾಗುತ್ತೆ. ಹೇಗೋ ಹಾಗೆ ಎಷ್ಟು ವೇಗವಾಗಿ ರಥಗಳು ನನ್ನತ್ತ ನುಗ್ಗುತ್ತಾವೋ ಅಷ್ಟು ಬೇಗ ಅವುಗಳು ಯಮನ ಮನೆಗೆ ಹೋಗ್ಲಿಕ್ಕೆ ತಯಾರಾಗ್ತವೆ ಅಂತ ಅರ್ಥ. ನಿಧಾನಕ್ಕೆ ಬಂದ್ರೆ ನಾನು ಶಕ್ತಿ ಹಾಕಿ ಅದನ್ನು ಹೊಡಿಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ಬಂದ ವೇಗಕ್ಕಿಂತ ವೇಗವಾಗಿ ಅದನ್ನು ಇನ್ನೂ ಆಚೆಗೆ ಕಳಿಸುವಷ್ಟು ಶಕ್ತಿ ರಣರಂಗದಲ್ಲಿ ನನಗೆ ಇದ್ದೇ ಇದೆ. ದ್ರಷ್ಟಾನಾಂ ತ್ವಂಚಲೋಕಸ್ಯ ವಿಕರ್ಷಂತಂ ವರಾನ್ ವರಾನ್ ನಮೇ ಸೀದಂತಿ ಗಾತ್ರಾಣಿ ನಮಮೋದ್ವೇಪತೆ ಮನಃ. ನನ್ನ ಮನಸ್ಸು ಗಲಿಬಿಲಿಗೊಳ್ಳುವುದು ಅಂತಿಲ್ಲ. ನಮೇ ಸೀದಂತಿ ಗಾತ್ರಾಣಿ, ಅವನು ಹೇಳಿದ್ದು ಗಮನಿಸಿ. ಸೀದಂತೆ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಚ್ಚ ಜಾಯತೆ. ಇವನು ಹೇಳ್ತಾನೆ ನನಗೆ ರೋಮಹರ್ಷ ಆಗುದಿಲ್ಲ, ನನ್ನ ಗಾತ್ರ ವಿಪ್ಲವ ಆಗುದಿಲ್ಲ, ನನ್ನ ಮನಸ್ಸು ನ ವೇಪತೆ ನ ಕಂಪತೆ, ನನಗದು ಕಂಪನ ಆಗುದಿಲ್ಲ, ನನಗೆ ಭಯ ಇಲ್ಲ. ಕಿ ಭೀಮೋಪಿ ಬಿಭೇತಿ ಅಂತ ಕೇಳಿದ್ಯಲ್ವಾ, ನನಗೆ ಯಾವುದು ಇಲ್ಲ. ಅದು ನನಗೆ ಅಂತದ್ದೆಲ್ಲ ಭಯದ ಹೆಸರೇ ಕೇಳಿ ಗೊತ್ತಿಲ್ಲ. ನನ್ನ ಮನಸ್ಸು ಯಾವತ್ತು ಉದ್ವೇಗಕ್ಕೊಳಗಾಗಿಲ್ಲ. ಸರ್ವಲೋಕಾಭಿಕೃದ್ಧಾನ್ ನ ಭಯಂ ವಿದ್ಯತೆ ಮಮ ಕಿನ್ನು ಸೌಹಾರ್ದಮೇ ವೈತತ್ ಕೃಪಯಾ ಮಧುಸೂದನ ಸರ್ವಾನ್ ತಿತಿಕ್ಷೆ ಸಂಕ್ಲೇಶಾತ್ ಮಾಸ್ಮನೋ ಭರತಾನಶನ್. ನಾವೇ ಸುಮ್ಮನೆ ತೊಂದರೆ ಮಾಡಿ ಭರತ ಕುಲವನ್ನ ನಾಶ ಮಾಡಬಾರದು ಅನ್ನುವ ಒಂದೇ ಮಾತಿಗೆ ನಾನು ಸ್ವಲ್ಪ ನನ್ನೊಬ್ಬನ ಕೈ ತುರಿಕೆಗೆ ಬೇರೆಯವರೆಲ್ಲ ಯಾಕೆ ಬಲಿಯಾಗಬೇಕು? ಅವರಿಗೆಲ್ಲ ಏನಾಗಬೇಕೋ ಅದಾಗ್ಲಿ, ಅದರಲ್ಲಿ ನಂದು ಸೇರಿದ್ರೆ ನಾನು ಮಾಡ್ತೇನೆ. ತುಂಬಾ ಇವತ್ತು ಈ ತರದ ಮನಸ್ಥಿತಿಗಳು ಕಮ್ಮಿ. ಇಡೀ ವ್ಯವಸ್ಥೆಯ ಒಳಗೆ ಒಂದು ಗುಂಪು ಅಥವಾ ಸಮಿತಿ ಅಥವಾ ಸಂಘ ಅಥವಾ ಒಂದು ಮನೆತನ ಕುಟುಂಬ ನಡೆಯುವುದು ಅಂತಂದಾಗ, ಯಾವುದೋ ಒಂದು ಒಳ್ಳೇದು ನಡೀತಾ ಇದೆ ಅಂತಂದಾಗ ಅದು ನನ್ನ ಆಲೋಚನೆಗಿಂತಲೂ ಕೂಡ ಸ್ವಲ್ಪ ಬೇರೆ ಆಗಿದ್ರು ಕೂಡ ಒಳ್ಳೇದಾಗ್ತಿದೆಯಲ್ವಾ ಅಂತ ಸಹಿಸುವಷ್ಟು ಮನಸ್ಥಿತಿ ನಮಗಿಲ್ಲ. ವಸುತಾ ಭೀಮಸೇನನಿಗೆ ದುರ್ಯೋಧನಾದಿಗಳ ಮೇಲೆ ಏನು ಸ್ವಲ್ಪ ಕ್ಷಮೆ ಏನಿಲ್ಲ. ಆದ್ರೆ ಮಾಸ್ಮನೋ ಭರತ ನಶನ್, ನನ್ನೊಬ್ಬ ಕಾರಣದಿಂದ ಭೀಮಸೇನ ಒಬ್ಬ ಸ್ವಲ್ಪ ಸಹಿಸಿಕೊಂಡಿದ್ರೆ ಇಷ್ಟು 60 ಲಕ್ಷ ಜನರ ರಕ್ತಪಾತವನ್ನು ತಡೀಬಹುದು. ಅಲ್ಲ, ಆಕ್ಷೇಪ ಮಾಡೋರಿಗೆ ಯಾರು ಮಾಡ್ತಾರೆ? ನಮ್ಗೆ ಈಗ ನಿಮ್ಗೆ ಇಡೀ ಕಥೆ ಗೊತ್ತಿದೆ, ಆದ್ರಿಂದಾಗಿ ನೀವು ಈಗಿನ ಪರಿಸ್ಥಿತಿ ಹಿಂದಿದ್ದೆಲ್ಲ ಯೋಚನೆ ಮಾಡಿ ಉತ್ತರ ಕೊಡ್ತೀರಿ. ಆದರೆ ಇದು ಯುದ್ಧ ಆಗುವ ಮುನ್ನದ ಯೋಚನೆ. ನಾವಾಗಿ ಕಾಲ್ ಕೆದರ್ಕೊಂಡು ಆಗ್ಬಾರ್ದು ಅಂತ ಅನ್ನೋದು. ಅಕಸ್ಮಾತ್ ಯುದ್ಧ ಮಾಡ್ಲಿಲ್ಲ ಅಂದ್ರೆ ಅಷ್ಟು ಅವಮಾನ ಆದ್ರೂ ಇವ್ರಲ್ಲೇನ್ ಪೌರುಷತ್ವ ಇಲ್ವಾ ಅಂತ ಯಾರು ಮಾತಾಡ್ತಿರ್ಲಿಲ್ಲ. ಅಲ್ಲ, ಅದು ಮತ್ತೆ ಬೇರೆ ಏನೋ ಕಾರಣದಿಂದ ಮತ್ತೆ ಈ ಯುದ್ಧ ಆಗ್ತಿರ್ಲಿಲ್ಲ ಅಷ್ಟೇ. ಅಲ್ಲ, ದುರ್ಯೋಧನ ಶಿಕ್ಷೆ ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ಶಿಕ್ಷೆನೆ ಕೊಡ್ಲಿಲ್ಲ ಅಂತಾನು ಮಾತು ಬರ್ತದೆ. ಈಗೇನ್ ಗೊತ್ತಾ,
ಈ ಯುದ್ಧ ಆಗ್ಲಿಲ್ಲ ಅಂದ್ರು ಆಡಳಿತಕ್ಕೆ ಬಂದ ಮೇಲೆ ಮತ್ತೆ ಏನೋ ಒಂದು ಅವ್ಯವಸ್ಥೆ ಮಾಡ್ಕೊಂಡು ಅವ್ರು ಇವನ್ ಕೈಲಿ ಸಾಯ್ತಾನೆ ಇದ್ರು. ಅವ್ನು ಸುಮ್ನೆ ಇರೋನಲ್ಲ, ಯಾಕೆಂದ್ರೆ ಒಂದ್ಸಲ ಆದ್ರೂ ಸುಮ್ನೆ ಇದ್ನ ಹಿಂದೆ? ವಾರಣಾವತದಲ್ಲಿ ಹಿಂಸೆ ಮಾಡ್ಲಿಲ್ವಾ? ದ್ರುಪದನ ಮನೆಗೆ ಬಂದಾಗ ಅಲ್ಲೂ ಯುದ್ಧ ಮಾಡ್ಲಿಲ್ವಾ? ಕಾಡಿಗೆ ಬಂದಾಗ ಮತ್ತೆ ಘೋಷಯಾತ್ರೆ ಮಾಡ್ಲಿಲ್ವಾ? ಈ ಪ್ರತಿ ಸರ್ತಿ ಅವ್ನು ಮಾಡ್ತಾನೆ ಇರ್ತಾನೆ. ಇದಕ್ಕೂ ಬಂದ್ರು, ಮತ್ಸ್ಯ ದೇಶಕ್ಕೂ ಬಂದ್ರು. ಅವನಿಗೆ ಸುಮ್ನಿರ್ಲಿಕ್ಕೆ ಬರಲ್ಲ, ಅವನಿಗೆ ಪೆಟ್ಟು ತಿಂತಿದ್ದ. ಅದಾಗಿ ಈ ಸಂದರ್ಭದಲ್ಲಿ ಬೇರೆಯವರೆಲ್ಲ ಸಂಧಾನ ಹೇಳಿದ್ರು, ಭೀಮ ಮಾತ್ರ ಒಬ್ಬ ವಿರುದ್ಧ ನಿಂತ ಅಂತ ಈ ಕಾರಣಕ್ಕಾಗಿ ಯುದ್ಧ ಆಗುದು ಬೇಡ. ಎಲ್ಲರಿಗೂ ಏನಾಗ್ಬೇಕೋ ಅದು ನನಗಾಗ್ಲಿ, ಎಲ್ಲರಿಗಾಗೋದ್ರಲ್ಲಿ ನನಗಾಗುವಂತದ್ದಾಗತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಆದ್ರೆ ನನ್ನೊಬ್ಬನಿಗೋಸ್ಕರ ಆಗ್ಬೇಕು ಅಂತ ಬೇರೆಯವರನ್ನೆಲ್ಲ ನಾನು ನಿಗ್ರಹಿಸ್ಲಿಕ್ಕೆ ಅಥವಾ ಅವರ ಮಾತುಗಳನ್ನು ತೆಗೆದಾಕ್ಲಿಕ್ಕೆ ನಾನು ಬಯಸಲ್ಲ. ಸರ್ವಾನ್ನ ತಿತಿಕ್ಷೆ, ನಾನೆಲ್ಲವನ್ನು ಸಹಿಸಿಕೊಳ್ತೇನೆ. ನನಗೆ ಒಬ್ಬನಿಗೋಸ್ಕರ ನೀವು ಈ ಯುದ್ಧವನ್ನು ಮಾಡುವುದು ಬೇಡ. ಸಂಕ್ಲೇಶಾತ್, ಅನೇಕ ಸಂಕ್ಲೇಶಗಳು ನನಗೂ ಆಗಿದೆ, ನನಗೆ ಈಗ ಮನಸ್ಸಿನೊಳಗೆ ಆ ದುಃಖ ಇದೆ. ಆದ್ರೆ ಸರ್ವಾನ್ ಸಂಕ್ಲೇಶಾನ್ ತಿತಿಕ್ಷೆ ಮಾಸ್ಮನೋ ಭರತಾನಶನ್. ಭರತ ವಂಶದ ಈಗ ಯುದ್ಧ ಅಂದಾಗ ಯಾಕೆ ಈ ಮಾತು ಹೇಳುದ ಅಂದ್ರೆ, ಯುದ್ಧ ಅಂದಾಗ ನಮಗೇ ಗೆಲುವಾಗುತ್ತೆ ಅಂತೇನಿಲ್ಲ, ಅವರಿಗೂ ಗೆಲುವಾಗ್ಬೋದು. ಇದನ್ನ ಮತ್ತೆ ಕೃಷ್ಣ ಹೇಳ್ತಾನೆ ಕೂಡ. ಅದರಿಂದಾಗಿ ಇಬ್ರು ಹೊಡೆದಾಟ ಆಡಿ ಏನು ಇಲ್ಲ ಅಂದ್ರೆ ಸಮಸ್ಯೆ ಬರುವುದು ಇಡೀ ದೇಶಕ್ಕೆ, ಇವರಿಬ್ರಿಗಲ್ಲ. ಇವರಿಬ್ರು ಹೊಡೆದಾಟ ಸತ್ರು ಅಂತ ಇಟ್ಕೊಳ್ಳಿ, ಯುದ್ಧದಲ್ಲಿ ಗೆದ್ರು, ಕೊನೆಗೂ ಅಶ್ವತ್ಥಾಮನಂತ ಒಂದೊಂದು ಎಡವಟ್ಟು ನಡೆದ್ರಿಂದ ಆ ಮಕ್ಕಳಿಲ್ಲ ಅಂತ ಆದ್ರು. ಹಾಗೆ ಏನೋ ಒಂದು ಕಾರಣಕ್ಕೆ ಅನರ್ಥ ನಡೆಯುವ ಸ್ಥಿತಿ ಬಂದಾಗ ಪ್ರಜೆಗಳು ಅನಾಥರಾಗ್ತಾರೆ. ಅದಕ್ಕಿಂತ ನಾವು ಒಂದ್ ಪಾಲು ಅವ್ರು ಆಳ್ಕೊಂಡು ಒಂದ್ ಪಾಲು ನಾವು ಆಳ್ತಾ ಇದ್ರೆ ಜನಗಳು ಕ್ಷೇಮ. ನಮ್ಮ ವ್ಯಕ್ತಿಗತವಾದ ವೈಮನಸ್ಯವನ್ನು ಇಟ್ಟುಕೊಂಡು ಲಕ್ಷಾಂತರ ಜನರನ್ನ ಕಷ್ಟಕ್ಕೆ ಈಡು ಮಾಡುವುದು ನನಗೆ ಒಪ್ಪಿಗೆ ಆಗುವ ಮಾತಲ್ಲ ಅನ್ನೋದ ಕಷ್ಟಕ್ಕೇನೆ ಮಾಸ್ಮನೋ ಭರತಾನಶನ್. ಖಂಡಿತ ಭರತನ ವಂಶ ಈ ಕಾಲದಲ್ಲಿ ನಾಷ್ಟ ಹೊಂದಬಾರದು. ಯಾಕಂದ್ರೆ ದುಷ್ಯಂತನ ಮನೆತನದಿಂದ ಬಂದ ವ್ಯವಸ್ಥೆಯಲ್ಲಿ ನಾವು ಹಿಂದೆ ಈ ರೀತಿ ಕುಲಪಾಂಸಕರಾದ ವ್ಯಕ್ತಿಗಳನ್ನ ಕಂಡಿದ್ದೇವೆ. ಅವರೊಬ್ಬರ ಆಸೆಗೋಸ್ಕರ ನಾವೆಲ್ಲರೂ ಬಲಿಯಾಗುವುದನ್ನ ನಾನು ಬೇಡ ಅಂತ ಹೇಳ್ತಾ ಇದ್ದೇನೆ ಅಂತ ಇಷ್ಟು ಹೇಳಿ ಅವನು ತನ್ನ ಮಾತು ಮುಗಿಸ್ತಾನೆ. ಅಲ್ಲಿಗೆ 75ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 76ನೇ ಅಧ್ಯಾಯದಲ್ಲಿ ಮತ್ತೆ ಭಗವಂತ ಹೇಳ್ತಾನೆ, ಭಾವಂ ಜಿಜ್ಞಾಸಮಾನೋಹಂ. ಭೀಮ ಏನು ಅಂತ ನನಗೆ ಗೊತ್ತಿಲ್ವಾ? ಭೀಮನ ಬಾಯಿಯಲ್ಲಿ ಭೀಮನ ಭಾವ ಹೊರಗೆ ಬರಲಿ ಅಂತ ಕಾಯ್ತಿದ್ದೆ ಅಷ್ಟೇ. ನೀನು ಅವನು ಹೇಳ್ತಾನೆ ಮುಂದೆ, ಪ್ರಣಯಾದಿದಮಬ್ರುವಂ. ನೀನು ಸುಮ್ಮನೆ ಕಿಡಿಗೇಡಿತನದಿಂದ ರೇಗಿಸ್ಲಿಕ್ಕೆ ಹೀಗೆ ಹೇಳದೆ ಅಷ್ಟೇ. ಭೀಮಸೇನ ಹಿಂದೆ ಎಲ್ಲ ಬುಸುಗುಡ್ತಿದ್ದ, ಗೋಡಿಗೊಡಿತಿದ್ದ, ಮರಗಳನ್ನೆಲ್ಲ ಕಿತ್ತು ಕೆಳಗಾಗ್ತಿದ್ದ, ಬುಸುಗುಡ್ತಿದ್ದ. ಈಗ ಏನಿಲ್ಲೇನು ಭೀಮನಿಗೂ ಭಯವಂತೆ ಅಂತ ನಾನು ನಿನ್ನನ್ನು ಸುಮ್ಮನೆ ರೇಗಿಸಿದ್ದು ಅಂತ ನೀನು ಒಂದ್ಸರ್ತಿ ಎದ್ದದ್ದನ್ನು ಉಳಿದವ್ರು ನೋಡ್ಬೇಕು. ನೋಡಿದಾಗ ಅವರಿಗೂ ಭೀಮಸೇನ ಇದ್ದಾನೆ, ಏನಾದ್ರೂ ಸಂಧಾನ ಆದ್ರೆ ಸರಿ. ಸಂಧಾನ ಆಗದೆ ಇದ್ರು, ಯಾಕೆಂದ್ರೆ ಅವ್ರ ತಲೆಯಲ್ಲಿ ಏನಿದೆ ಅಂದ್ರೆ ಇವ್ರು ಈಗ ಜಸ್ಟ್ ಕಾಡಿಂದ ಬಂದವರು, ಇವರಿಗೆ ಯಾವ ಸಾಮರ್ಥ್ಯವೂ ಇಲ್ಲ. ಎಷ್ಟೇ ಮಾಡಿದ್ರು, ಎಷ್ಟೇ ಸಹಾಯಕ್ಕೆ ಬಂದ್ರು ಕೂಡ 12-13 ವರ್ಷದ ಗ್ಯಾಪ್ ಇದೆ. ನಾವು ಹಾಗಲ್ಲ, ಇಲ್ಲೇ ತಿಂದು ಉಂಡು ಚೆನ್ನಾಗಿ ದೇಹವನ್ನು ಕಟ್ಟುಮಸ್ತುಗೊಳಿಸಿ ದಿನ ಸಾಮ ಮಾಡಿ ದೇಹವನ್ನು ಚೆನ್ನಾಗಿ ಬಗ್ಗಿಸಿದ್ದೇವೆ, ನುಗ್ಗಿಸಿದ್ದೇವೆ. ಇವರನ್ನು ಹೇಗ್ ಬೇಕಾದ್ರೂ ಇವ್ರು ಕಾಡಲ್ಲಿ ಪಾಪ ಯಜ್ಞ ಹವಿಸ್ಸುಗಳನ್ನ ತಿಂದು ಬದುಕಿದವರು. ಹಾಗಾಗಿ ಇವರಿಗೆ ತಾಕತ್ತಿರುವುದಿಲ್ಲ ಅಂತ ಈಗಲೂ ಹಾಗೆ ಕಲ್ಪಿಸಿಕೊಂಡು ಯುದ್ಧಕ್ಕಾಗಿ ಭಾರಿ ಸನ್ನದ್ಧರಾಗಿ ನಡೀತಾ ಇದ್ದಾರೆ. ಒಂದು ವೇಳೆ ಭೀಮಸೇನ ಈಗ ಮಾತಾಡಿದ್ದು ಕೇಳಿದ್ರೆ ನಮ್ಮಲ್ಲಿ ಎಲ್ರಿಗೂ ಹಾಗೆ ಅನ್ನಿಸ್ಬಾರ್ದಲ್ವಾ? ಅದಕ್ಕೋಸ್ಕರ ನಾನು ಜಿಜ್ಞಾಸಮಾನ, ನಿನ್ನ ನಿಜವಾದ ಭಾವ ಏನು ಅಂತ ಹೊರಗೆ ಬರ್ಲಿ ಅನ್ನೋದಕ್ಕೋಸ್ಕರ ಪ್ರಣಯಾತ್, ನಿನ್ನ ಮೇಲೆ ಪ್ರೀತಿಯಿಂದಲೇನೆ ರೇಗಿಸಿದ್ದಷ್ಟೇ. ನಚಾಕ್ಷೇಪಾತ್, ಖಂಡಿತ ನಿನ್ನ ಮೇಲೆ ಆಕ್ಷೇಪ ಇಲ್ಲ ನನಗೆ. ನಚಾಕ್ಷೇಪಾತ್ ನ ಪಾಂಡಿತ್ಯಾತ್ ನ ಕ್ರೋಧಾತ್ ನ ವಿವಕ್ಷಯ. ನಿನ್ನ ಮೇಲೆ ಕೋಪ ಇಲ್ಲ, ನಿನ್ನ ಅಂದ್ರೆ ನಿನ್ನನ್ನು ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ, ನೀನ್ ಹೀಗೇನೆ ಅಂತ ನಾನು ನಿರ್ಧಾರ ಮಾಡಿ ಹೇಳ್ತಿಲ್ಲ, ಅಥವಾ ನಿನ್ನ ಕೆಲವು ಈಗಿನ ಮಾತುಗಳಿಗೋಸ್ಕರ ಆಕ್ಷೇಪ ಮಾಡಿ ಈ ಮಾತನ್ನು ಹೇಳ್ತಿಲ್ಲ. ವೇದಾಹಂ ತವ ಮಾಹಾತ್ಮ್ಯಂ, ನಿನ್ನ ಮಾಹಾತ್ಮ್ಯ ಏನು ಅಂತ ನಾನು ತಿಳಿದಿದ್ದೇನೆ. ಉತತೆ ವೇದ ಯದ್ ಬಲಂ, ನೀನ್ ಏನ್ ನಿನ್ನ ಬಲವನ್ನ ತಿಳ್ಕೊಂಡಿದ್ದಿ. ಉತತೆ ವೇದ ಕರ್ಮಾಣಿ ನತ್ವಾಂ ಪರಿಭವಾಮ್ಯಹಂ, ನೀನೇನ್ ತಿಳ್ಕೊಂಡಿದ್ಯೋ ನಿನ್ನ ಸಾಮರ್ಥ್ಯದ ಬಗ್ಗೆ, ಅದನ್ನ ನಾನು ನಿರಾಕರಣೆ ಮಾಡ್ಲಿಕ್ಕೆ ಈ ಮಾತುಗಳನ್ನು ಆಡಿದ್ದಲ್ಲ. ಯಥಾಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ. ಇದು ಆಚಾರ್ಯರು
ತತ್ವನಿರ್ಣಯದಲ್ಲಿ ಈ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಯಥಾಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ, ನಿನ್ನಲ್ಲಿ ನೀನು ಎಷ್ಟು ಗುಣಗಳನ್ನ ಎಷ್ಟು ಬಲವನ್ನ ನೀನು ಈಗ ಸಂಭಾವಯಿಸಿ ಹೇಳ್ಕೊಳ್ತಾ ಇದ್ದೀಯೋ ಪಾಂಡವ, ಸಹಸ್ರ ಗುಣಮಪ್ಪೇತತ್, ಇದಕ್ಕೆ 1000 ಪಟ್ಟು ಹೆಚ್ಚು ಬಲ ನಿನ್ನ ಹತ್ರ ಇದೆ ಅಂತ ನನಗೆ ಗೊತ್ತು. ಸಹಸ್ರ ಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ, ನಿನ್ನಲ್ಲಿ ಅದಕ್ಕಿಂತ ಹೆಚ್ಚು 1000 ಪಟ್ಟು ಗುಣಗಳು ಇರುವುದನ್ನ ನಾನು ಬಲ್ಲೆ. ಯಾದೃಶೇ ಚ ಕುಲೇ ಜನ್ಮ ಸರ್ವರಾಜಾಭಿಪೂಜಿತೆ ಬಂಧುಭಿಶ್ಚ ಸಹೃದ್ಭಿಶ್ಚ ಧೀಮತ್ವಮಸಿ ತಾದೃಶಃ. ನಿನ್ನ ಕುಲ, ನಿನ್ನ ಗೋತ್ರ, ನಿನ್ನ ಎಲ್ಲಾ ರಾಜರಿಂದ ಕಪ್ಪವನ್ನ ತರುವಾಗ ಅವರೆಲ್ಲ ನಿನ್ನನ್ನು ಅಭಿನಂದನೆ ಮಾಡಿದ್ದು, ಅವರು ನಿನ್ನ ಕೈಯಲ್ಲಿ ಸೋತಾಗ ಆ ನಿನ್ನ ಸಾಮರ್ಥ್ಯದ ಹೆಮ್ಮೆಯನ್ನ ಕಂಡದ್ದು, ಇದ್ಯಾವುದು ಕಮ್ಮಿ ಅಲ್ಲ. ಬಂಧುಗಳು, ನಿನ್ನ ಆತ್ಮೀಯರು ಏನು ಅಂತ ನಿನ್ನನ್ನ ಏನ್ ತಿಳಿದಿದ್ದಾರೆ ಅದು 100ಕ್ಕೆ 100 ಸತ್ಯ. ತ್ವಮಸಿ ತಾದೃಶಃ, ಅವರೆಲ್ಲ ನಿನ್ನ ಬೇರೆ ಬೇರೆ ಬಲವನ್ನೇನ್ ಕಂಡಿದ್ದಾರೆ ಅದು ನಿಜವಾಗಿಯೂ ನೀನು ಹಾಗೆ ಇರುವುದು. ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಲಕ್ಕಿಲಿ ಒಂದ್ 6 ಹೋಗ್ಬಿಡುತ್ತೆ, ಅವನು ಒಟ್ಟು ಬೀಸ್ಬಿಟ್ಟ, ಅಕಸ್ಮಾತ್ ಬ್ಯಾಟ್ ಆಗಿ 6 ಹೋಗ್ಬಿಡುತ್ತೆ. ಆಮೇಲೆ ಎಲ್ಲ ಹೋದಾಗ ಅವನಿಗೆ ಹೋಗು ಬಾಲ್ ಎಲ್ಲ ಹೋಗಿದೆ ಅಂತಲೂ ಗೊತ್ತಿರ್ಲಿಲ್ಲ. ಆಮೇಲೆ ಎಲ್ಲ ಅಂತ ಅವನ ಕೈ ಎತ್ತಿದ್ನು 6 ಆಯ್ತಾ, ಆಮೇಲೆ 50 ರನ್ ಆಯ್ತು ಅಂತ ಬ್ಯಾಟ್ ತೆಗೆದು ತೋರಿಸಿದ್ದ. ನೆಕ್ಸ್ಟ್ ಇನ್ನೊಂದ್ ಸರ್ತಿ ಮತ್ತೆ ಆಟ ಆಗುವಾಗ ಹಂಗೇನು ಮಾಡ್ಲಿಕ್ಕೆ ಹೋದ, ಕ್ಯಾಚ್ ಹೊಡೆದು ಔಟ್ ಆದ. ಅಂದ್ರೆ ತಿಳಿದು ಮಾಡಿದ್ರೆ 2ನೇ ಸರ್ತಿನೂ 6 ಹೊಡಿತಿದ್ದ. ತಿಳಿಯದೆ ಮಾಡಿದ್ರಿಂದ ಅದು ಅಕಸ್ಮಾತ್ ಆಗಿ ಹೋಗಿದ್ದು. ಭೀಮಸೇನಲ್ಲಿ ಯಾವತ್ತು ಲಕ್ಕಿಲಿ ಅವನೊಂದು ಹೊಡೆದದಕ್ಕೆ ಬೇರೆಯವರು ಮೂರ್ಛೆ ಬಿದ್ದದ್ದು, ಪೆಟ್ಟು ತಿಂದು ಸತ್ತಿದ್ದು ಇಲ್ಲ. ಅವನು ಏನ್ ಮಾಡಿದ್ರು ಕೂಡ ತಿಳಿದು ಮಾಡ್ತಾನೆ ಅಂತನ್ನುವ ಜಾಣತನ ಇದೆ. ಜಿಜ್ಞಾಸಂತೋ ಹಿ ಧರ್ಮಸ್ಯ ಸಂದಿಗ್ಧಸ್ಯ ವೃಕೋದರ ಪರ್ಯಾಯಂ ನಾಧ್ಯವಸ್ಯಂತಿ ದೇವಮಾನುಷಯೋರ್ಜನ. ಕೆಲವೊಂದು ಸರ್ತಿ ಧರ್ಮದ ಬಗ್ಗೆ ಜಿಜ್ಞಾಸೆ ಉಂಟಾದಾಗ, ಸಂದಿಗ್ಧತೆ ಉಂಟಾದಾಗ ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ದೇವತೆಗಳು ಮನುಷ್ಯರು ಇಬ್ಬರ ಪ್ರಭಾವ. ಮನುಷ್ಯ ಅಂದ್ರೆ ಪ್ರಯತ್ನ, ದೇವತೆಗಳು ಅಂದ್ರೆ ಲಕ್ಕಿ ಅಥವಾ ಅದೃಷ್ಟ ಅಥವಾ ದೈವಾನುಗ್ರಹ. ಇದೆರಡರ ನಡುವೆ ಯಾವುದರಿಂದ ಕೆಲಸ ಆಯಿತು ಅಂತ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಸ ಏವ ಹೇತುರ್ಭೂತ್ವಾ ಹಿ ಪುರುಷಸ್ಯಾರ್ಥ ಸಿದ್ಧಿಷು ವಿನಾಶೇಪಿ ಸ ಸೇವಾಸ್ಯ ಸಂದಿಗ್ಧಂ ಕರ್ಮ ಪೌರುಷಂ. ಯಾವುದೋ ಒಂದನ್ನ ಮುಖ್ಯವಾಗಿರಿಸಿಕೊಂಡು ಪೌರುಷವನ್ನ ಹೆಚ್ಚಿಸಿಕೊಂಡು, ಅಂದ್ರೆ ಅರ್ಥ ಸಿದ್ಧಿ ಮಾಡ್ಲಿಕ್ಕೋಸ್ಕರ ಪೌರುಷವನ್ನೇ ಅಂದ್ರೆ ಪ್ರಯತ್ನವನ್ನೇ ದೊಡ್ಡದು ಮಾಡಿಕೊಂಡು ಒಂದು ವೇಳೆ ಮುಂದೆ ಹೋದಾಗ ಅದು ದೈವ ಕೈ ಕೊಡ್ತು ಅಂದ್ರೆ ಪೌರುಷ ಪೂರ್ತಿ ಹಿನ್ನಡೆಯನ್ನು ಅನುಭವಿಸುತ್ತೆ. ಆದ್ರಿಂದಾಗಿ ಸಂದಿಗ್ಧಂ ಕರ್ಮ ಪೌರುಷಂ, ಕೇವಲ ಪೌರುಷದಿಂದ ಕರ್ಮ ಸಿದ್ಧಿ ಆಗುತ್ತೆ ಅನ್ನೋದು ಸಂದಿಗ್ಧ, ಗ್ಯಾರಂಟಿ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಇನ್ನೊಂದು ಸಹಾಯ ಬೇಕು. ಅನ್ಯಥಾ ಪರಿದೃಷ್ಟಾನಿ ಕವಿಭಿರ್ದೋಷದರ್ಶಿಭಿಃ ಅನ್ಯಥಾ ಪರಿವರ್ತಂತೆ ವೇಗ ಇವನ ಭಸ್ವತಃ. ನಾವು ಪ್ರಯತ್ನ ಹಾಕಿದ್ದೇವೆ, ದೈವಾನುಗ್ರಹ ಇದೆ ಅಂತ ನಂಬಿದ್ದೇವೆ, ಆದ್ರೆ ಫಲ ನಾವು ಅನ್ಕೊಂಡದ್ದಕ್ಕಿಂತ ವ್ಯತಿರಿಕ್ತವಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾನೆ ಅಂದ್ರೆ, ವೇಗ ಇವ ನಭಸ್ವತಃ. ಮೋಡಗಳು ಹೋಗ್ತಾ ಇರುತ್ತೆ, ನಾವೇನು ಅನ್ಕೋತೀವಿ ಇಷ್ಟು ದೂರಕ್ಕೆ ಈ ಊರಿಗೆ ಹೋಗಿ ಇಷ್ಟೊತ್ತಿಗೆ ಮಳೆ ಆಗುತ್ತೆ ಅಂತ. ಅದು ಮಧ್ಯದಲ್ಲಿ ಏನೋ ಇನ್ನೊಂದು ಗಾಳಿ ಹೊಡೆಯುತ್ತೆ ಮಧ್ಯದಲ್ಲಿ, ಅದು ಸುಳಿ ಹೊಡಿಲಿಕ್ಕೆ ಶುರು ಆಗುತ್ತೆ. ಸುಳಿ ಹೊಡೆದು ತಿರುಗಿ ವಾಪಸ್ಸು ಅದು ಎಲ್ಲಿಂದ ಹೋಯ್ತೋ, ಈ ಇದರಲ್ಲೆಲ್ಲ ಜಾತಕದಲ್ಲೆಲ್ಲ ವಕ್ರ ಶನಿ ವಕ್ರ ಗುರು ಅಂತೆಲ್ಲ ಇರುತ್ತೆ. ಅದ್ರ ಅದೊಂದು ಗತಿಯನ್ನು ಅವ್ರು ಗುರುತಿಸಿ ಹೇಳಿದ್ದಾರೆ. ಈಗ ಮೊನ್ನೆನು ಯಾವುದೋ ಫೆಂಗಲ್ ಹೊಡೆಯುವಾಗ ಅವ್ರು ಅನ್ಕೊಂಡಿದ್ದು ಇನ್ನು ಎಲ್ಲೆಲ್ಲೋ ಹೋಗುತ್ತೆ ಅಂತ, ಅದು ದಾಟಿ ಪೂರ್ವದ ಕಡೆಗೆ ಹೋಗಿ ಉಡುಪಿಯ ಪ್ರದೇಶದಲ್ಲೆಲ್ಲ ಜೋರು ಮಳೆ ಆಯ್ತು. ವಸ್ತುತ ಇಲ್ಲಿ ಎಲ್ಲ ಜೋರು ಹೊಡಿಬೇಕಿತ್ತು. ಅದು ಮೇಲ್ಭಾಗದಲ್ಲಿ ತಿರುಗಿ ಆ ಕಡೆ ಹೋಗಿ ಸೋದೆಯಲ್ಲಿ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ. ಇದು ಉಲ್ಲೇಖ ಇದ್ದದ್ದು ಇಲ್ಲಿ ಮಳೆ ಆಗುತ್ತೆ ಅಂತ, ಈ ಜಾಗದಲ್ಲೆಲ್ಲ ತುಂಬಾ ತೊಂದರೆ ಆಗುತ್ತೆ ಅಂತ. ಅಂದ್ರೆ ಕೊನೆ ಮೂಮೆಂಟ್ ವರೆಗೂ ಏನಾಗುತ್ತೆ ಅಂತ ಸಂದೇಹವನ್ನು ಯಾರು ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಆದ್ಮೇಲೆನೆ ಇದು ಹೀಗಾಯ್ತು ಅಂತ ಹೇಳ್ಬೇಕಾಗುತ್ತೆ. ಅದರಿಂದಾಗಿ ದೈವೇನಾಪಿ ವಿರುದ್ಧತೆ. ಮೋಡಗಳು ಹೇಗೆ ಆಕಾಶದಲ್ಲಿ ಇದ್ದಕ್ಕಿದ್ದಾಗೆ ಒಂದ್ ಚಂದದ ಆಕೃತಿ ಆಯ್ತು ಅಂತ ನಾವು ಖುಷಿಪಟ್ಟು ನೋಡೋಷ್ಟೊತ್ತಿಗೆ ಅದ್ ಗಾಳಿ ಬೀಸಿ ಒಂದ್ ತುಂಡು ಬೇರೆ ಆಗಿ ಇನ್ನೇನೋ ಬೇರೆ ಚಿತ್ರ ಆಗ್ಬಿಡುತ್ತೆ. ನಾವು ಮಕ್ಕಳಿಗೆ ಹೀಗೆ ತೋರಿಸ್ಬೇಕಂದ್ರೆ ಹಿಂಗೆ ತೋರಿಸೋಷ್ಟಿಗೆ ಹೋಗಿರುತ್ತೆ. ಹಾಗೆ ಜೀವನದಲ್ಲೂ ಕೂಡ
ನಾವು ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡು ಹೀಗ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಅದಕ್ಕಿಷ್ಟು ಪ್ರಯತ್ನ ಹಾಕಿದೀವಿ ಇಂತೆಲ್ಲ ಅನ್ಕೊಂಡಿರ್ತೇವೆ. ಅದರ ಫಲ ಬರುವಷ್ಟೊತ್ತಿಗೆ ಅದು ತನಗೇನು ಬೇಕಿರುತ್ತೋ ಅದನ್ನ ಮಾಡ್ಕೊಳ್ಳುತ್ತೆ ಹೊರತು ನಾವೇನ್ ತೆಂಗಿನಕಾಯಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಹೇಳಿದ್ ಯಾವುದು ನಡೆಯುತ್ತೆ ಅಂತ ಲೆಕ್ಕಕ್ಕಿಲ್ಲ. ಅನ್ಯಥಾ ಪರಿವರ್ತಂತೆ, ನಾವು ಅನ್ಕೊಂಡದ್ದಕ್ಕಿಂತ ಬೇರೆನೆ ಆಗುತ್ತೆ ರಿಸಲ್ಟ್ ಅನ್ನೋದನ್ನ ಹೀಗೇನೆ ಅಂತ ಹೇಳಿಕೊಡುದು. ನಾವು ಕೆಲವೊಂದ್ಸರ್ತಿ ಈ ಮ್ಯಾಚ್ಗಳಲ್ಲೆಲ್ಲ ಲಾಸ್ಟ್ ಮೂಮೆಂಟ್ ವರೆಗೂ ಈಚೆನೋ ಆಚೆನೋ ಅಂತ ಟೆನ್ಷನ್ ಅಲ್ಲಿ ಎರಡು ಕಡೆಯವ್ರಿಗೆ ಬಿಸಿ ಬಿಟ್ಬೇಕಲ್ಲ, ಇಲ್ಲ ಅಂದ್ರೆ ಅವರೇ ಗೆಲ್ತಾರ, ಆಮೇಲೆ ಯಾರು ನೋಡಲ್ಲ, ಆಫ್ ಮಾಡಿ ಮಲಗ್ಬಿಡ್ತಾರೆ. ಅವರಿಗೆಲ್ಲ ಲಾಸ್ ಆಗುತ್ತೆ. ಆಡ್ ಇಲ್ಲ, ಮಧ್ಯದಲ್ಲಿ ಅನುಕೂಲ ಇಲ್ಲ, ಅವರಿಗೆ ಬೇರೆ ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಇರಲ್ಲ. ಆದ್ರಿಂದ ಸುಮಂತ್ರಿತಂ ಸುನೀತಂಚ ನ್ಯಾಯತಶ್ಚೋಪಪಾದಿತಂ ಕೃತಂ ಮಾನುಷ್ಯಕಂ ಕರ್ಮ ದೈವೇನಾಪಿ ವಿರುದ್ಧತೆ. ಚಂದ ಮಂತ್ರಾಲೋಚನೆ ಮಾಡಿದ್ದಾನೆ. ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಹೇಗೆ ಮಾಡಿದ್ರೆ ಏನೇನಾಗುತ್ತೆ ಎಲ್ಲ ಆಗುತ್ತೆ. ದೊಡ್ಡ ಯಂತ್ರಗಳನ್ನು ಹಾಕಿದ್ದಾರೆ, ಅದಕ್ಕೆ ಎಷ್ಟೋ ವರ್ಷದಿಂದ ಅದರ ಅಬ್ಸರ್ವೇಷನ್ ಇಂದ ಹೀಗೆ ಕೆಲಸ ಮಾಡುತ್ತೆ ಅಂತ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಎಲ್ಲ ಆಗಿದೆ. ಸುಮಂತ್ರಿತಂ ಸುನೀತಂಚ ನ್ಯಾಯತಶ್ಚೋಪಪಾದಿತಂ, ಅದು ಲೀಗಲಿ ಎಲ್ಲರಿಗೆ ಗಮನಕ್ಕೆ ಬರುವಂತೆಯೇ ತಿಳ್ಕೊಳ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಮಾಡಿ ಕೃತಂ ಮಾನುಷ್ಯಕಂ ಕರ್ಮ, ಆದ್ರೆ ಹಾಗೆ ಆಗುತ್ತೆ ಅಂತ ಮನುಷ್ಯ ಬುದ್ಧಿಯನ್ನು ತೋರಿಸಿ ಆ ಪ್ರಯತ್ನವನ್ನು ಹಾಕಿದ್ದಕ್ಕೆ ದೇವಕಣ ಡುಳುಮ್ಮಾಯ್ತು. ಏನು ಅಂತಾನೆ ಗೊತ್ತಾಗ್ಲಿಲ್ಲ ಕೊನೆಗೆ. ಎಷ್ಟು ಕೋಟ್ಯಂತರ ರೂಪಾಯಿಯನ್ನ ದೇವರನ್ನು ಕಂಡುಹಿಡಿದು ಬಿಡ್ತೇನೆ ಅಂತ ಏನೋ ಒಂದೆಲ್ಲ ಟನಲ್ ಮಾಡಿ ಅದರಲ್ಲೆಲ್ಲ ಭಾರಿ ಪ್ರಯತ್ನ ನಡೆಯಿತು. ಆದ್ರೆ ದೈವೇನಾಪಿ ವಿರುದ್ಧತೆ, ಅದು ಆಗುದು ಅಂತಿದ್ರೆ ಈ ಎಷ್ಟು ಸರ್ತಿ ಬರ್ಮಣ ಟ್ರ್ಯಾಂಗಲ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಏನೇನೇನೋ ಸಾಹಸ ಮಾಡಿದ್ರು. ಹೋದದ್ದು ಯಾವುದು ವಾಪಸ್ ಬರಲಿಲ್ಲ. ಹಾಗಾಗಿ ಮುಂದೆ ಹೋಗುದನ್ನೇ ಕ್ಯಾನ್ಸಲ್ ಮಾಡಿದ್ರು. ಫ್ಲೈಟ್ ಅಲ್ಲಿ ಆ ದಾರಿಗೆ ಹೋಗಲ್ಲ, ಫ್ಲೈಟ್ ಅಲ್ಲಿ ಆ ಭಾಗದ ಜಾಗಕ್ಕೆ ಮಾರ್ಗವೇ ಇಲ್ಲ. ಅವ್ರು ಅದಕ್ಕೋಸ್ಕರ ಸುತ್ತೊಡೆದು ಹೋಗ್ತಾರೆ ಆ ಸೈಡ್ ಈ ಸೈಡಿಗೆ. ಹಾಗೆ ಕೆಲವೆಲ್ಲ ಇಷ್ಟಿದ್ರೂ ಕೂಡ ನಾವು ಇನ್ನೂ ಹುಚ್ಚರಾಗಿ ಮಾತಾಡ್ತೇವೆ ಅನ್ನೋದು ಆಶ್ಚರ್ಯ. ನಾನು ಗಮ್ಮತ್ತು. ದೈವಮಪ್ಯಕೃತಂ ಕರ್ಮ ಪೌರುಷೇಣ ವಿಹನ್ಯತೆ ಶೀತಮುಷ್ಣಂ ತಥಾ ವರ್ಷಂ ಶುತ್ಪಿಪಾಸೇ ಚ ಭಾರತ. ದೈವ ಒಂದೊಂದ್ ಸರ್ತಿ ಏನು ಮಾಡಲ್ಲ, ಆದ್ರೆ ಪೌರುಷವೇ ಹಾಳು ಮಾಡುತ್ತೆ, ಪ್ರಯತ್ನವೇ ಹಾಳು ಮಾಡುತ್ತೆ. ಪ್ರಯತ್ನ ಹಾಳು ಮಾಡುದು ಅಂದ್ರೆ ಅದು ಪೂರ್ವದ ಕರ್ಮ. ಪೂರ್ವದ ಕರ್ಮಕ್ಕೆ ತಕ್ಕ ಪ್ರಯತ್ನ ತಾನೇ. ಪೂರ್ವದಲ್ಲಿ ಅವನಿಗೆ ಲಭ್ಯ ಆಗ್ಬೇಕು ಅಂತ ಕರ್ಮವೇ ಇಲ್ಲದೆ ಇದ್ರೆ, ಅದಕ್ಕೆ ಬೇಕಾದ ಸಪೋರ್ಟಿವ್ ಆದ ತಾಕತ್ತೇ ಇಲ್ಲ ಅಂತಂದ್ರೆ ಅವನಿಗೆ ಎಷ್ಟು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ಏನೋ ಒಂದು ಸಣ್ಣ ಲೋಪ ಇರುತ್ತೆ. ಅವನು ಈ ಕಡೆಯಿಂದ ಬಿರಡೆಯನ್ನ ಗಟ್ಟಿ ಹಾಕಿ ಆ ಕಡೆ ಓದ್ತಾ ಇರ್ತಾನೆ, ಅದು ಏನ್ ಮಾಡಿದ್ರು ಓಪನ್ ಆಗುದಿಲ್ಲ, ನೀರು ಬರಲ್ಲ. ಯಾವಾಗ ಇದೊಂದು ಸಣ್ಣ ಬಿರಡೆ ತೆಗೆದ್ರೆ ಆಮೇಲೆ ಹಾಕಿದ್ರೆ ಒಳಗಿದ ಕಸ ಎಲ್ಲ ಹೊರಗೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾವುದೋ ಒಂದು ಕರ್ಮದ ಪ್ರಭಾವದಿಂದ ದೈವ ಅನುಕೂಲ ಇದ್ರೂ ಕೂಡ ಪ್ರಯತ್ನದ ಲೋಪದಿಂದ ಅಥವಾ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಪರಿಪಕ್ವತೆ ಇಲ್ಲದೆ ಇರುವುದರಿಂದ ಕರ್ಮ ಅನ್ನೋದು ಹಾನಿಗೊಳ್ಳುತ್ತೆ. ಯಾವುದೋ ಶೀತ, ಉಷ್ಣ, ಮಳೆ, ಹಸಿವು, ಬಾಯಾರಿಕೆ ಇತ್ಯಾದಿ ಅನೇಕ ತರದ ಕೆಲಸಗಳಿಂದ, ಅನೇಕ ತರದ ಉಪದ್ರವಗಳಿಂದ ಕೆಲಸ ಹಾಳಾಗುವುದನ್ನು ನಾವು ನೋಡ್ತೇವೆ. ಯದನ್ಯದಿಷ್ಟ ಭಾವಸ್ಯ ಪುರುಷಸ್ಯ ಸ್ವಯಂ ಕೃತಂ ತಸ್ಮಾದನುರೋಧಶ್ಚ ವಿದ್ಯತೆ ತತ್ರ ಲಕ್ಷಣಂ. ಆದ್ರಿಂದಾಗಿ ದಿಷ್ಟಭಾವ ಮತ್ತು ಪೌರುಷ. ದಿಷ್ಟಭಾವ ಅಂದ್ರೆ ದೈವ, ದೈವ ಮತ್ತು ಪೌರುಷ ಇದೆರಡೂ ಕೂಡ ಜೊತೆಯಾಗಿ ಹೀಗೆ ನಡೀಬೇಕು ಅಂತ ಬೇರೆ ಏನು ಉಪರೋಧಗಳಿಲ್ಲದೆ ಇದ್ದಾಗ ಅದು ಕೂಡಿ ಬರುತ್ತೆ. ಇಲ್ಲ ಅಂದ್ರೆ ಸಣ್ಣ ವ್ಯತ್ಯಾಸ ಆದ್ರೂ ಕೂಡ, ಆಕಾಶಕ್ಕೆ ಎಷ್ಟು ಉಪಗ್ರಹಗಳನ್ನು ಕಳಿಸುವಾಗ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ಅದರ ಆರ್ಬಿಟ್ ಅನ್ನು ತಪ್ಪಿಸಿಕೊಂಡು ಇನ್ನೆಲ್ಲೋ ಹೋಗಿ ಕೊನೇ ಮೂಮೆಂಟ್ ತನಕ ಆಗತ್ತೆ ಅಂತ ಅನ್ಕೊಂಡು ಅವರು ಲ್ಯಾಂಡ್ ಆಗುವಷ್ಟೊತ್ತಿಗೆ ಉಲ್ಟಾ ಹೊಡೆದು ಡಮ ಅಂತ ತಿರುಗಿ ಎಲ್ಲ ನಷ್ಟ ಆಗಿದ್ದು ನಾವು ನೋಡಿದೀವಿ. ಆದ್ರಿಂದ ಎಷ್ಟೇ ಕ್ಯಾಲ್ಕುಲೇಷನ್ ಇದ್ರೂ ಕೂಡ ನಮ್ಮನ್ನು ಮೀರಿದ ಒಂದು ವ್ಯವಸ್ಥೆ ಇದೆ, ಅದನ್ನ ಎಚ್ಚರದಲ್ಲಿಟ್ಟುಕೊಂಡ್ರೆ ಮಾತ್ರ ಕೆಲಸ ಆಗುತ್ತೆ. ಲೋಕಸ್ಯ ನಾನ್ಯತೋ ವೃತ್ತಿ ಪಾಂಡವಾನ್ಯತ್ರ ಕರ್ಮಣ ಏವಂ ಬುದ್ಧಿ ಪ್ರವರ್ತೇತ ಫಲಂ ಸ್ಯಾತ್ ಉಭಯಾನ್ವಯೇ. ಹಾಗಾಗಿ ಎರಡೂ ಸೇರಿದಾಗ ಫಲ ಅನ್ನೋದು ಸಿದ್ಧಿ ಆಗುತ್ತೆ. ದೈವವೂ ಸೇರಬೇಕು, ಪ್ರಯತ್ನವೂ ಇರಬೇಕು. ದೈವ ದೊಡ್ಡದು ಸರಿ, ಆದ್ರೆ ಪ್ರಯತ್ನವೇ ಇಲ್ಲದೆ ಇದ್ರೆ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿ ಮಾಪ್ನುಮ, ಭೀಮಸೇನನ ಮಾತು. ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮುಂದಿಟ್ಕೊಂಡು ಹೋದ ಮೇಲೂ ಆಗ್ಲಿಲ್ಲ ಅಂದ್ರೆ ಅದು ದೈವಕ್ಕಿಷ್ಟ ಇಲ್ಲ ಅಂತ ಅರ್ಥ.
ನಾವು ಮೊದಲೇ ದೈವ ಇದೆಯಾ ಹೇಳಿ ಆಮೇಲೆ ಪ್ರಯತ್ನ ಮಾಡ್ತೇನೆ ಅಂದ್ರೆ ಯಾವತ್ತೂ ಗೊತ್ತೇ ಆಗಲ್ಲ. ದೈವ ನಮ್ಮ ಜವಾಬ್ದಾರಿ ನಮ್ಮ ಪ್ರಯತ್ನಕ್ಕೆ ಅದು ನಡೆಯುವಂಥದ್ದು ಹೌದು ಅಂತ. ಈಗ ಎದುರಿಸಿ ಬಿಟ್ಕೊಂಡು ಯಾವಾಗ್ಲೂ ಮಾಸ್ಕ್ ಹಾಕೊಂಡು ಅಥವಾ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡೇ ಜೀವನ ಪೂರ್ತಿ ಓಡಾಡಿದವನು ನಾನು ಎವರೆಸ್ಟ್ ಹತ್ತುತ್ತೇನೆ ಅಂದ್ರೆ ಮೊದ್ಲಿಂದ ನನಗೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಅಂತ ವಿಷಯದಲ್ಲಿ ಹೇಳಲಿಲ್ಲ. ಆದ್ರೆ ಯಾವುದು ಆಗತ್ತೆ ಅಂತ ನಮಗೆ ಸಾಧ್ಯ ಇದೆ ಅದಕ್ಕೋಸ್ಕರ ಮೊದಲು ಒಂದು ಬೇಕಾದಷ್ಟು ಬೇರೆ ಚಾರಣಗಳನ್ನೆಲ್ಲ ಮಾಡಿ ಚೆನ್ನಾಗಿ ಅಭ್ಯಾಸ ಇದ್ರೆ ಅಲ್ಲಿ ಹೋಗುವಾಗ ನಾವು ಅನ್ಕೊಂಡು ಅಷ್ಟಾದ್ರೂ ಅದು ಹೊಸತೆ. ಮತ್ತೆ ಅಲ್ಲಿಯ ವೆದರೇ ಬೇರೆ, ಅಲ್ಲಿಯ ಗಾಳಿಯ ಒತ್ತಡವೇ ಬೇರೆ, ಅಲ್ಲಿಗೆ ತಗೊಳ್ಬೇಕಾದ ಪ್ರಿಕಾಷನ್ಗಳೇ ಬೇರೆ ಎಲ್ಲ. ಈಗ ಹಸಿರಿರುವ ಜಾಗದಲ್ಲಿ ಹೋಗುವಾಗ ಬೇರೆ ತರ, ಅಲ್ಲಿ ನಮ್ಮ ಹತ್ರ ಒಂದಿಷ್ಟು ಸುಣ್ಣ ಇರಬೇಕು, ಉಪ್ಪಿರಬೇಕು ಕೈಯಲ್ಲಿ, ಜೊತೆಗೆ ಹೊಗೆ ಸೊಪ್ಪಿರಬೇಕು. ಇದೆಲ್ಲ ಇದ್ರೆ ಮಾತ್ರ ಕ್ಷೇಮ. ಇಲ್ಲ ಅಂದ್ರೆ ಮೈಯೆಲ್ಲ ಲೀಚ್ ಅಂಟುಕೊಂಡು ನಮ್ಮಷ್ಟೇ ದಪ್ಪ ಕದು ಬೆಳೆದು ವಾಪಸ್ ಬರುವಾಗ ನಾವಿಲ್ಲ ಆಗ್ತೀವಿ. ಅಷ್ಟು ಕಷ್ಟ ಹಸಿರು ಕಾಡುಗಳಲ್ಲಿ ಹೋಗುವಾಗ. ಆದ್ರೆ ನೀವು ಬರೀ ಬೆಟ್ಟಗಳನ್ನು ಹತ್ತುವಾಗ ಬಂಡೆ ಕಲ್ಲುಗಳಲ್ಲಿ ಅಲ್ಲಿ ಬೇರೆ ತರ, ಅಲ್ಲಿ ಚೇಳು ಹಾವು ಇಂಥದ್ದೆಲ್ಲ ಅಪಾಯಗಳು ಜಾಸ್ತಿ. ಆವಾಗ ಅದಕ್ಕೆ ನಾವು ಕೈ ಕಾಲುಗಳಿಗೆಲ್ಲ ಬೇರೆ ತರದ ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದೊಂದು ಜಾಗದ ಪ್ರಯತ್ನ ಬೇರೆ ಬೇರೆ ತರ. ಹಾಗಾಗಿ ಈ ಕೆಲಸಕ್ಕೂ ಕೂಡ ನಮ್ಮ ಪ್ರಯತ್ನದ ಜೊತೆಗೆ ಪೌರುಷದ ಜೊತೆಗೆ ದೈವ ಸಹಕಾರ ಬೇಕೇ ಬೇಕು. ಏವಂ ಕೃತ ಬುದ್ಧಿಸ್ಸ ಕರ್ಮಸ್ವೇವ ಪ್ರವರ್ತತೆ ನಾ ಸಿದ್ಧೌ ವ್ಯಥತೆ ತಸ್ಯ ನ ಸಿದ್ಧೌ ಹರ್ಷಮಶ್ನುತೆ. ಯಾರು ಈ ರೀತಿ ದೈವ ಮತ್ತು ಪೌರುಷಕ್ಕೆ ಎರಡಕ್ಕೂ ಬೆಲೆ ಕೊಟ್ಟುಕೊಂಡು ಪ್ರಾಮಾಣಿಕವಾಗಿ ಕೃತ ಬುದ್ಧಿ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ಕೈಗೊಂಡು ಕರ್ಮಗಳಲ್ಲಿ ಪ್ರವೃತ್ತನಾಗ್ತಾನೋ ಅವನು ಅಸಿದ್ಧಿಯಾದಾಗ ವ್ಯಥೆ ಪಡುವುದಿಲ್ಲ, ಸಿದ್ಧಿಯಾದಾಗ ಹುರ್ರೆ ಅಂತ ಹಾರ್ಕೊಂಡು ಓಡಾಡುವುದು ಇಲ್ಲ. ಎರಡಕ್ಕೂ ಒಂದೇ ತರದ ಪ್ರತಿಕ್ರಿಯೆ. ಆಯ್ತು, ದೇವರು ಇದನ್ನು ಕೊಟ್ಟಿದ್ದಾನೆ, ತಗೊಳ್ತಾ ಇದ್ದಾನೆ. ದೇವರು ಇದನ್ನು ಅವನೇ ಕೊಟ್ಟದ್ದಾಗಿ ಇದನ್ನು ತಗೊಳ್ತೇನೆ ಅಂತ ದುಃಖವಾಗಲಿ ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ನಿಖಿಲ ಅಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ಗೆಲುವು ಸೋಲು ಅದು ಅನಿವಾರ್ಯ, ನೀನ್ ಮರ್ತೋಗ್ಬಾರ್ದು. ಗೆಲುವು ಬಂದ್ರು ನೀನ್ ಮರ್ತೋದಿ ಅಂದ್ರೆ ಆ ಗೆಲುವು ಸೋಲೆ. ಸೋಲು ಬಂದಾಗ್ಲೂ ನೀನು ಮರ್ತೋದಿ ಅಂದ್ರೆ ಅದು ಸೋಲೆ. ಸೋಲು ಬಂದಾಗ ದೇವರು ಇನ್ನಷ್ಟು ಹತ್ರ ಆಗ್ಬೇಕು. ಇಲ್ಲ, ನನ್ಗೆ ಬೇಕು ಅಂತಾನೆ ದೇವರು ಕೊಡ್ಲಿಲ್ಲ ಅಂತ ಕುಚೇಲನ ಹಾಗೆ. ಕುಚೇಲನಿಗೆ ಕೃಷ್ಣನ ಮನೆಗೆ ಹೋದಾಗ ಅವನೇನು ಕೊಡ್ಲಿಲ್ಲ. ಆಗ ಕುಚೇಲನೊಂದು ಒಳ್ಳೆ ಮಾತಿದೆ ವಾಪಸ್ ಬರುವಾಗ, ಕೃಷ್ಣ ಯಾಕೆ ನನಗೆ ಕೊಡ್ಲಿಲ್ಲ ಅಂದ್ರೆ ಬಹುಶಃ ಈ ಸಂಪತ್ತನ್ನು ನಾನು ಹಿಡ್ಕೊಂಡ್ರೆ ನನಗೆ ಈಗ ಇರುವ ಬುದ್ಧಿ ಹೋಗಿ, ದಾನ ಬುದ್ಧಿ ಎಲ್ಲ ಹೋಗಿ ನಾನು ತುಂಬಾ ಸ್ವಾರ್ಥಿ ಆಗ್ತೇನೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಬೇಕು ಅಂತ ಕೃಷ್ಣ ನನ್ನನ್ನು ಹಾಳಾಗಬಾರ್ದು ಅಂತ ನನಗೆ ಏನೂ ಕೊಡದೆ ಹಾಗೆ ಕಳಿಸಿದ್ದಾನೆ ಅಂತ ಸಮಾಧಾನ ಮಾಡ್ಕೊಂಡು ಬರ್ತಾನೆ. ಇದು ನಮ್ಗೆ ಇರಬೇಕಾದ ಎಚ್ಚರ. ಅದು ಬಂದ ಮೇಲೂ ಅವನು ಮತ್ತೂ ಕೂಡ ಆ ಸಂಪತ್ತಿನ ಮೆರವಣಿಗೆ ಮಾಡಲಿಲ್ಲ ಅಂತ ಹೇಳುತ್ತೆ ಭಾಗವತ. ಆಗಲೂ ತನಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ತಗೊಂಡು ಉಳಿದದ್ದನ್ನೆಲ್ಲ ಯಜ್ಞಯಾಗಾದಿಗಳಲ್ಲಿ ಕೈ ನೀಡಿ ಆ ಸಂಪತ್ತನ್ನ ಸದ್ವಿನಿಯೋಗ ಮಾಡದ. ಅದಕ್ಕೋಸ್ಕರನೇ ಕೃಷ್ಣ ಅಷ್ಟು ಕೊಟ್ಟ. ಯಾಕೆ ಮತ್ತೆ ಕೃಷ್ಣ ಕೊಟ್ರೆ ಅದು ಚಂಚಲ ಅಲ್ಲ, ದೇವರು ಕೊಟ್ರೆ ಚಂಚಲ ಅಲ್ಲ. ಬೇರೆ ಯಾರೇ ಕೊಟ್ರು ಚಲ ಅದು ಕಬಿ ನಿಕಲ್ತಾ ಹೇ, ಯಾವಾಗ ಬೇಕಾದ್ರೂ ಹೊರಟೋಗ್ಬೋದು, ಹೇಳಲಿಕ್ಕೆ ಬರಲ್ಲ. ಆದ್ರಿಂದ ದೈವ ಕೊಟ್ರೆ ಪ್ರಯತ್ನದ ಜೊತೆಗಿದ್ರೆ ಅದು ಯಾವತ್ತೂ ಕೂಡ ಪೂರ್ಣ ಫಲವನ್ನ ಪಡೆಯುವುದಕ್ಕೆ ಕಾರಣವಾಗುತ್ತೆ. ಆದ್ರೆ ನಮ್ಮಲ್ಲಿ ಇರಬೇಕಾದ ಎಚ್ಚರ, ಭೀಮಸೇನ ಉದ್ವೇಗಕ್ಕಾಗಲಿ ಕುಸಿತಕ್ಕಾಗಲಿ ಎಂದು ಮನಸ್ಸು ಸೇರಬಾರದು ಅಥವಾ ಬಲಿಯಾಗಬಾರದು. ನೈಕಾಂತ ಸಿದ್ಧಿರು ವಕ್ತವ್ಯ ಶತ್ರುವಿಸ್ಸಹ ಸಂಯುಗೇ ತತ್ರೇಯಮನು ಮಾತ್ರ ಮೇ ಭೀಮಸೇನ ವಿವಕ್ಷತ. ಶತ್ರುಗಳನ್ನ ಎದುರಿಸುವಾಗ ನಾನೆಲ್ಲ ಒಬ್ಬನೇ ಮಾಡ್ತೇನೆ ಅನ್ನೋದು ಸರಿಯಲ್ಲ. ನೀನು ಅದನ್ನು ತೋರಿಸ್ಲಿಕ್ಕೋಸ್ಕರ ಈ ಮಾತು ಹೇಳಿದ್ದು ನನಗೊತ್ತು. ನೈಕಾಂತ ಸಿದ್ಧಿ, ನಾನೊಬ್ಬನೇ ಎಲ್ಲ ಮಾಡಿಬಿಡ್ತೇನೆ, ಎಲ್ಲರ ಜೊತೆಗೇನೆ ಸೇರಿ ನನ್ಗೊಬ್ಬನಿಗೆ ಮಾಡ್ಲಿಕ್ಕೆ ಆಗುವುದಾಗಿದ್ರೂ ನಾವದನ್ನ ಬಳಸ್ಕೊಳ್ಬಾರ್ದು. ಈಗ ಕೆಲವೊಂದ್ಸತಿ ಈಗ ಅಲ್ಲಿ ಹನುಮಂತ ಒಬ್ಬನೇ ಹೋದ, ಯಾಕೆಂದ್ರೆ ಬೇರೆಯವರು ಹೋದ್ರೆ ಸಮಸ್ಯೆ, ಅವ್ರನ್ನ ನೋಡ್ಕೊಳ್ಬೇಕು ಮತ್ತೆ. ಯಾಕಂದ್ರೆ ಹೋಗ್ತಾ ಇರೋದು ಆರಾಮಾಗಿ ಮಲಗ್ಲಿಕ್ಕೆ ಹೋಗೋ ಜಾಗ ಅಲ್ಲ, ಅದು ಮಲಗಿಸುವ ಜಾಗ ಸಿಕ್ಕಿದವರೆಲ್ಲ. ಆದ್ರಿಂದಾಗಿ ಅಂಥ ಜಾಗಕ್ಕೆ ಹೋಗುವಾಗ ಏಕಾಂತ ಒಳ್ಳೇದು. ಆದ್ರೆ ಇಲ್ಲಿ ಎಲ್ಲರ ನಿರ್ಧಾರ, ಎಲ್ಲರಿಗೆ ಫಲ ಸಿಗುವುದು ಯುದ್ಧದಲ್ಲಿ ಗೆಲುವು ಅನ್ನೋದು. ಯಾರೆಲ್ಲ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ರು ಎಲ್ಲರ ಜೊತೆಗೆ ಐಕಮತ್ಯದಿಂದ ಈ ಕೆಲಸ ಆಗ್ಬೇಕಾದದ್ದು ಅಂತ. ನಾತಿ ಪ್ರಹೀನ ರಶ್ಮಿ ಸ್ಯಾತ್ ತಥಾ ಭಾವ ವಿಪರ್ಯಯೇ ವಿಷಾದಮರ್ಛೇತ್ಲಾ ನಿನ್ವಾ ಅಪ್ಯೇತರ್ಥಂ ಅಪ್ಯೇವಮರ್ಥಂ ಬ್ರವೀನಿತೆ. ಇಲ್ಲ, ನಿನ್ನ
ಆಲೋಚನೆ ಕುಸಿದಿದೆ ಅನ್ನೋದಕ್ಕೋಸ್ಕರ ನಾನು ಈ ಮಾತು ಹೇಳಿದ್ದಲ್ಲ. ಬೇರೆಯವರ ಮನಸ್ಸಿನಲ್ಲಿ ಆ ಗ್ಲಾನಿ ಉಳಿಯದೇ ಇರಲಿ, ನೀನು ಚೆನ್ನಾಗಿ ಯುದ್ಧದಲ್ಲಿ ನಿನ್ನ ತೊಡಗಿಸಿಕೊಳ್ಳುವಿಕೆ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತು. ಸ್ವಭೂತೆ ಧೃತರಾಷ್ಟ್ರಸ್ಯ ಸಮೀಪಂ ಪ್ರಾಪ್ಯ ಪಾಂಡವ, ನೀವೆಲ್ಲ ಆಲೋಚನೆ ಮಾಡಿದಂತೆ ನಾಳೆ ಬೆಳಗ್ಗೆ ಧೃತರಾಷ್ಟ್ರನ ಬಳಿಗೆ ಹೋಗಿ ಯತಿಷ್ಯೇ ಪ್ರಶಮಂ ಕರ್ತುಂ, ಸಮಾಧಾನವನ್ನೇ ಸಂಧಾನವನ್ನೇ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಪ್ರಶಮಂ ಕರ್ತುಂ ಯತಿಷ್ಯೇ ಯುಷ್ಮದರ್ಥ ಮಹಾಪಯನ್, ನಿಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳಲ್ಲ. ನಿಮ್ಗೆ ತೊಂದರೆ ಕೊಡುವಂತಹ ಯಾವ ಮಾತು, ಈಗ ಕೆಲವೊಂದ್ಸತಿ ಒಂದು ತಪ್ಪು ಮಾತಾಡಿ ಇಡೀ ಘಟನೆನೇ ಕುಸಿದು ಬಿಡುವ ಹಾಗಾಗುದಿರುತ್ತೆ ಕೆಲವೊಮ್ಮೆ. ಅದೊಂದು ಹೇಳಬಾರ್ದು, ಬೇರೆಲ್ಲ ಸರಿ ಇತ್ತು, ಅದೊಂದು ಮಾತು ಹೇಳದೇ ಇದ್ರೆ ಚೆನ್ನಾಗಿತ್ತು ಅಂತ ಕೆಲವೊಂದ್ಸರ್ತಿ ನಾವು ಕೆಲವು ವಿಷಯಗಳಿಗೆ ಮಾತಾಡ್ತೇವೆ. ಹಾಗೆ ಅಂಥದ್ದು ಯಾವ ಎಡವಟ್ಟು ಮಾತಾಡದೆ ನಿಮ್ಮ ಅಭಿಪ್ರಾಯಕ್ಕೆ ಹಾನಿ ಬಾರದಂತೆ ನಾನು ಅಲ್ಲಿ ವರ್ತಿಸ್ತೇನೆ. ಶಮಂ ಚೇತ್ತೇ ಕರಿಷ್ಯಂತಿ ತಥೋನಂತಂ ಯಶೋ ಮಮ. ಅವ್ರ ಅಕಸ್ಮಾತು ಶಮವೇ ಮಾಡಿದ್ರು ಅಂದ್ರೆ ನನಗೆ ತುಂಬಾ ಯಶಸ್ಸು ಅಂತೂ ಕೃಷ್ಣ ಹೋಗಿ ಕೊನೆಗೆ ಯುದ್ಧ ನಿಲ್ಲಿಸ್ಬೇಕಾಯ್ತಪ್ಪ, ಕೃಷ್ಣನಿಂದ ಸಾಧ್ಯ ಆಯಿತು ಅಂತ ಕೃಷ್ಣನಿಗೊಂದು ಬೆಂತಟ್ಲಿಕ್ಕೆ ದೊಡ್ಡ ಹಾಳೆ ಸಿಗುತ್ತೆ. ಕುರವೋ ಯುದ್ಧಮೇವಾತ್ರ ಘೋರಂ ಕರ್ಮ ಭವಿಷ್ಯತಿ. ಆದ್ರೆ ಅವರೇ ಕೈ ಚೆಲ್ಲಿದ್ರೆ ನಾನು ಕೊಟ್ಟ ಆಫರ್ ಅನ್ನ ಘೋರವಾದ ಯುದ್ಧ ನಡೆಯುತ್ತೆ. ನಾನು ಎರಡಕ್ಕೂ ಸಿದ್ಧ. ಇದು ಏನು ಅಂದ್ರೆ ನಮ್ಮ ಇಡೀ ಜೀವನದಲ್ಲಿ ಇರಬೇಕಾದ ಆಲೋಚನೆ. ನಾನು ಅನ್ಕೊಂಡ ಹಾಗೆ ಎಲ್ಲವೂ ಆಗುತ್ತೆ ಅಂತ ಹೇಳಿಕ್ ಬರುವುದಿಲ್ಲ. ಗೆಲುವಾದ್ರೆ ಗೆಲುವಿಗೂ ರೆಡಿ ಇರಬೇಕು, ಸೋಲಾದ್ರೆ ಸೋಲಕ್ಕೂ ರೆಡಿ ಇರಬೇಕು. ದೇವರು ಎಲ್ಲವನ್ನು ಲೆಕ್ಕಾಚಾರದಲ್ಲೇ ಕೊಡ್ತಾನೆ. ಅವನಿಗೆ ನಮ್ಗೆ ಸೋಲು ಕೊಡಬೇಕು ಅಥವಾ ಗೆಲುವು ಕೊಡಬೇಕು ಅಂತ ಅನ್ನುವ ವ್ಯಕ್ತಿಗತ ನಿರ್ಧಾರ ಅಲ್ಲ ಅದು. ನಮ್ಮ ಪೂರ್ವ ಕರ್ಮ, ನಮ್ಮ ಪೂರ್ವದ ಹಿರಿಯರ ಬಳುವಳಿ ಏನಿರುತ್ತೆ ಅದೆಲ್ಲ ಲೆಕ್ಕಾಚಾರ ಸೇರಿ ಒಂದು ಘಟನೆ ನಡೆಯುತ್ತೆ. ಆದ್ರಿಂದಾಗಿ ಕೃಷ್ಣ ಯಾಕೆ ಹೀಗೆ ಒತ್ತು ಕೊಟ್ಟ ಅಂದ್ರೆ, ನೀವು ಬಯಸುವ ಹಾಗೆ ಧರ್ಮ ಅನ್ನುವ ದೃಷ್ಟಿಯಿಂದ ಯುದ್ಧವೇ ಆಗುತ್ತೆ. ಆದ್ರೆ ಅವರನ್ನು ಸ್ವಲ್ಪ ಎಚ್ಚರಿಸಿಕ್ಕೋಸ್ಕರ, ಆದ್ರೆ ನನ್ನ ಪ್ರಯತ್ನ ಸಂಧಾನಕ್ಕಾಗಿ ಇರುತ್ತೆ. ನಿಮ್ಮ ಬಯಕೆ ಹಾಗೆ, ಆ ಕೆಲಸವನ್ನು ನಾನು ಮಾಡ್ತೇನೆ. ಅಹಂ ಹಿ ಅಂತ ಭೀಭತ್ಸೋ ಭವಿತಾ ಸಂಯುಗೇ ಸತಿ. ತುಂಬಾ ಒಳ್ಳೆ ಮಾತು ಹೇಳ್ತಾನೆ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿಭಾರ ಸಮಾಹಿತ. ಭೀಮಸೇನ ಸ್ವಲ್ಪ ರಟ್ಟೆ ಗಟ್ಟಿ ಮಾಡ್ಕೊ. ಇಡೀ ಈ ಯುದ್ಧದ ಮಹಾಭಾರವನ್ನು ಹೊರಲಿಕ್ಕಿರುವ ನೊಗ ನಿನ್ನ ಹೆಗಲೇರಲಿದೆ. ತ್ವಯಿಭಾರ ಸಮಾಹಿತ ಧೂರರ್ಜುನೇನ ಓಢವ್ಯ. ಅದರಲ್ಲಿ ಒಂದು ಧೂಳನ್ನ ಅರ್ಜುನ ಹೊರತಾನೆ. ಆ ಯುದ್ಧದ ಭಾರದ ಧೂಳಿನ ಒಂದು ಕಣವನ್ನ ಅರ್ಜುನ ಹೊರತಾನೆ. ಆಮೇಲೆ ಸೋಢವ್ಯೋ ಇತರೋ ಜನಃ. ಅಷ್ಟೇ ಅಲ್ಲ, ಉಳಿದವರ ಭಾರವನ್ನು ಹೊರಬೇಕು. ಯುದ್ಧದ ಭಾರ ಮಾತ್ರ, ಉಳಿದವರನ್ನ ಬದುಕಿಸ್ಕೊಳ್ಳುವ ಭಾರ ಇದೆಯಲ್ಲ, ಅದನ್ನು ಕೂಡ ನೀವೇ ಹೊರಬೇಕಾದವರು. ನಾನು ಕೇವಲ ಅಹಂ ಹಿ ಎಂತ ಭೀಭತ್ಸೋಹು. ನಾನು ಕೇವಲ ಭೀಮಸೇನನಿಗೆ ಸಾರಥಿ, ನಾನು ಬೋಯಿ ಹೊತ್ಕೊಂಡು ನಿಮ್ಮ ರಥವನ್ನು ನಡೆಸಲಿಕ್ಕೋಸ್ಕರ ನಾನು ನಿಂತಿರ್ತೇನೆ. ಭವಿತಾ ಸಂಯುಗೇ ಸತಿ ಧನಂಜಯಸ್ಯೈವ ಕಾಮೋ ನಹಿ ಯುದ್ಧಂ ನ ಕಾಮಯೇ. ಧನಂಜಯಸ್ಯ ಬಯಕೆಯಂತೆ, ಧನಂಜಯನ ಬಯಕೆಯಂತೆ ಅವನ ಯುದ್ಧದ ಸಾರಥ್ಯವನ್ನು ವಹಿಸ್ತೇನೆ. ಅವನಿಗೋಸ್ಕರ ನಾನು ಇರ್ತೇನೆ ಮುಂದೆ. ನಾನು ಯುದ್ಧವನ್ನೇ ಬಯಸ್ತಾ ಇಲ್ಲ, ಯುದ್ಧವನ್ನು ಬಯಸ್ತಿಲ್ಲ ಅಂತನೂ ಇಲ್ಲ. ಏನಾಗುತ್ತೋ ಆಗುತ್ತೆ. ತಸ್ಮಾದಾಶಂಕಮಾನೋಹಂ ವೃಕೋದರ ಮತಿಂತವ. ನಿನಗೆ ಈ ವಿಷಯದಲ್ಲಿ ವೃಕೋದರ ನಿನ್ನ ಬುದ್ಧಿ ಸ್ಥಿರವಾಗಿದೆ, ಎಚ್ಚರದಲ್ಲಿದೆ ಅಂತ ಭಾವಿಸಿ ಗತತಃ ಕ್ಲೀಬಯಾ ವಾಚಾ ತೇಜಸ್ತೆ ಸಮದೀಪಿಪಂ. ನಾನು ಕೇವಲ ಕರಿಕಟ್ಟಿದ ದೀಪಕ್ಕೆ ಕರಿ ತೆಗೆದ ಕೆಲಸ ಮಾಡಿದ್ದಷ್ಟೇ. ಅಂಟ್ಕೊಂಡಿತ್ತು ಒಂಚೂರು, ತೆಗೆದಾಗ ಉರಿಯಿತು. ಬೆಂಕಿ ಅಲ್ಲೇ ಇತ್ತು, ಎಣ್ಣೆಯೂ ಇತ್ತು. ಒಂಚೂರು ಕರಿ ತೆಗೆದ ಕೆಲಸ ಮಾಡಿದ ಹಾಗೆ ಮಾತಾಡಿದ್ದಷ್ಟೇ ಹೊರತು, ಅದೇನಂದ್ರೆ ಕೆಲವೊಂದ್ಸತಿ ತುಂಬಾ ಎಣ್ಣೆ ಇದ್ರೆ ಅದು ಸ್ವಲ್ಪ ಕೆಳಗೆ ಜಾರಿದ್ರೆ ದೀಪ ಚಿಕ್ಕದು ಕಾಣುತ್ತೆ. ಅದನ್ನ ಸ್ವಲ್ಪ ಸರಿ ಮಾಡಿ ಮೇಲಕ್ಕೆ ಮಾಡಿದ್ರೆ ಸರಿ ಉರಿತು. ನೀನು ದೀಪನೇ, ನಿನ್ನಲ್ಲಿ ದೀಪದಲ್ಲಿ ಕೊರತೆ ಇಲ್ಲ. ಆದ್ರೆ ಕೆಲವೊಂದು ಮಾತುಗಳಿಂದ ಬೇರೆಯವರಿಗೆ ಏನೇನು ಮನಸ್ಸಿನಲ್ಲಿ ನಿನ್ನ ಬಗ್ಗೆ, ಅಯ್ಯೋ ಭೀಮಸೇನ ಇಷ್ಟು ಸಮಾಧಾನಿಯಾಗಿ ಬಿಟ್ರೆ ನಾಳೆ ಯುದ್ಧದಲ್ಲಿ ಅವನು ಹಿಂದೆ ಸರಿದು ಬಿಟ್ರೆ ಅನ್ನೋ ಯೋಚನೆ ಬರಬಾರದು ಅಂತ ಎಲ್ಲರಿಗೊಂದು ಆಂತರಂಗಿಕವಾದ ಧೈರ್ಯ ತುಂಬಲಿಕ್ಕೋಸ್ಕರ ಈ ಮಾತಾಡಿದೆ ಅನ್ನುವಲ್ಲಿಗೆ 76ನೇ ಅಧ್ಯಾಯ ಮುಕ್ತಾಯಗೊಂಡಿತು. 77ನೇ ಅಧ್ಯಾಯದಲ್ಲಿ ಅರ್ಜುನ ಮತ್ತೆ ಈ ಸಂಧಿಕೆ ವಿಷಯಕ್ಕೆ ಸಂಬಂಧಪಟ್ಟ
ಕೆಲವು ವಿಷಯಗಳನ್ನ ಮಾತಾಡ್ತಾನೆ. ಅದಾದ್ಮೇಲೆ ಅರ್ಜುನನ ಹತ್ರ ಕೃಷ್ಣನೇ ಕೆಲವು ಮಾತುಗಳನ್ನು ಆಡ್ತಾನೆ. ಅದಾದ್ಮೇಲೆ ನಕುಲನು ಒಂದೆರಡು ಹೇಳ್ತಾನೆ, ದ್ರೌಪದಿಯು ಮಾತಾಡ್ತಾಳೆ. ಮತ್ತೆ ಮುಂದಿನ ಭಾಗದಲ್ಲಿ ನಾವು ಅದರ ಕಥಾನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಿತಂ ಅಸ್ತು.